ಅದೇ 14 ಧರ್ಮೋಪದೇಶ ಖಂಡ 14 1ರಿಂದ ಓದೋಣ. ದೇವರು ಏನು ಹೇಳಿದ್ರು ಅಲ್ಲಿ? ನೀವು ನಿಮ್ಮ ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವುದರಿಂದ ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು, ಮುಂದಲೆಯನ್ನು ಬೋಳಿಸಿಕೊಳ್ಳಲು ಬಾರದು. ಹಲ್ಲೆಲೂಯಾ. ಇಲ್ಲೇನು ಹೇಳುತ್ತೆ? ದೇವರು ಏನು ಹೇಳಿದ್ರು? ನೀವು ಹೀಗೆ ಮಾಡಿದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ದೇವರು ಆವತ್ತು ಆ ಜನರಿಗೆ ಹೇಳಿದ್ರು. ಏನಂತ ಹೇಳಿದ್ರು? ಫಸ್ಟ್ ಏನ್ ಹೇಳಿದ್ರು ಗೊತ್ತಾ? ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವುದರಿಂದ ದೇವರು ಮಾನವರನ್ನು, ಜನರನ್ನು ಮಕ್ಕಳೆಂದು ಭಾವಿಸುತ್ತಾರೆ. ಹಲ್ಲೆಲೂಯಾ. ಆದಾಮನನ್ನು, ಯೇವಾಳನನ್ನು ದೇವರು ಮಕ್ಕಳಂತಾನೆ ನೋಡಿದ್ದು. ಆಮೇಲೆ ಆತನು ಹುಟ್ಟಿದ್ದ ಪ್ರತಿಯೊಬ್ಬರು ದೇವರಿಗೆ ಮಕ್ಕಳು. ಹಲ್ಲೆಲೂಯಾ. ಏನ್ ಹೇಳ್ತು ವಾಕ್ಯ? ಆತನಲ್ಲಿ ಯಾರೆಲ್ಲ ನಂಬಿಕೆ ಇಟ್ರೋ ಅವರೆಲ್ಲ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ. ಮತ್ತೆ ಅಪ್ಪ, ತಂದೆ ಎಂದು ಕೂಗುವ ಆ ಪುತ್ರ ಸ್ವೀಕಾರದ ಭಾಗ್ಯವನ್ನು, ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವಾಗ ಜನರು ದೇವರ ಮಕ್ಕಳಾಗಿರುವುದರಿಂದ ಏನು ಮಾಡಬಾರದು? ಓದಿ. ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಬಾರ್ದು. ನೋಡಿ, ಚೆನ್ನಾಗಿ ಗಮನಿಸಿ. ಒಂದು ಕಾಲದಲ್ಲಿ ನಾನು ಒಂದು ದೊಡ್ಡ ಕುಡಿಗಾರನಾಗಿರುವಾಗ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂದ್ರೆ ಅವನ ಹೆಸರು ನನ್ನ ಹೆಸರೇನೆ. ನನ್ನ ಹೆಸರೇನು? ಜೋರಾಗಿ ಹೇಳಿ. ಸುರೇಶ್ ಅಂತ ಹೆಸರು ಬಿಟ್ಟು ಕರೀತೀರಾ? ಸರಿ, ಇರ್ಲಿ. ಅದೇ ಹೆಸರೇ ನನ್ನ ಸ್ನೇಹಿತನಿಗೆ ಇತ್ತು. ಹಲ್ಲೆಲೂಯಾ. ಅವನಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದೆ ಒಂದು ಕಾಲದಲ್ಲಿ. ಅವನು ಯಾವುದೋ ಒಂದು ತಪ್ಪು ಮಾಡ್ಬಿಡೋನು. ಇದು ಸತ್ಯ, ಸುಳ್ಳಲ್ಲ. ಇಲ್ಲಿ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇಲ್ಲ. ಅವನು ಯಾವುದೋ ಒಂದು ತಪ್ಪು ಮಾಡ್ಬಿಡೋನು. ಅವನ್ನ ಪೊಲೀಸರು ಹುಡುಕ್ತಾ ಇರ್ತಾರೆ ಆ ಹೆಸರಲ್ಲಿ. ಅವನ ಮಕ ಗೊತ್ತಿರಲ್ಲ. ಅವನ ಕೇಸ್ಗೆ ನಾನು ಹೋಗಿ ಭಾಗಿಯಾಗ್ಬಿಡ್ತಾ ಇದ್ದೆ. ನಾನೇ ಅವನು ಅಂತ. ಆ ಥರ 2 ಸತಿ ಜೈಲಿಗೆ ಹೋಗಿದ್ದೀನಿ ಅವನಿಗೋಸ್ಕರ. ಹಲ್ಲೆಲೂಯಾ. ಆ ಸ್ನೇಹಿತನ ಒಂದು ಸತಿ ಏನ್ ಮಾಡ್ಬಿಟ್ರು? ಕೊಲೆ ಮಾಡ್ಬಿಟ್ರು. ಅವನ ಚಾಕೋಲೆಲ್ಲ ಚುಚ್ಚಿ, ನಾನೆಲ್ಲ ಇದ್ದಿಲ್ಲ, ಅವನ ಕತ್ತೆಲ್ಲ ಕುಯ್ದು ಸಾಯಿಸ್ಬಿಟ್ರು. ಈ ನ್ಯೂಸ್ ಒಂದಿನ ನನ್ನ ಕಿವಿಗೆ ಬೀಳುವಾಗ ಕೋಪದಲ್ಲಿ ಹೋದೆ. ಹೋಗಿ ಒಂದು ಕತ್ತಿ ಎತ್ಕೊಂಡು ಹೋಗಿ ಯಾರ್ಯಾರು ಹೊಡೆದ್ರು ಹುಡುಕದೆ ಯಾರು ಇಲ್ಲ. ಒಬ್ಬ ಮಾತ್ರ ಸಿಕ್ಕದ. ಅವನ್ನ ಹೊಡೆದೆ. 34 ಒಲೆಗೆ ಅವನಿಗೆ ಬೆನ್ನ ಮೇಲೆ ಓಡಕ್ಕೆ ಬಿಟ್ಟಿಲ್ಲ. ಓಡಿಸಿ ಪಿಕ್ಚರ್ಗಳಲ್ಲಿ ಹೆಂಗೆ ಸಿನಿಮಾದಲ್ಲಿ ಆ ಥರ ಹೋಗಿ ಹೊಡೆದೆ ಅವನಿಗೆ ಹಿಂದ್ಗಡೆಯಿಂದ. ನನ್ನ ಫ್ರೆಂಡ್ನೇ ಕೊಂದ್ರ. 34 ಒಲೆಗೆ ಅವನು. ಹಲ್ಲೆಲೂಯಾ. ಅವ್ನು ಸೆತ್ತೋಗ್ಬಿಟ್ಟ ಅಂತ ಕೈಯೆಲ್ಲ ಕುಯ್ಕೊಂಡ್ಬಿಟ್ಟೆ. ನಾನು ಏನ್ ಮಾಡ್ಬಿಟ್ಟೆ? ಫೀಲಿಂಗ್ ಕುಡಿದ್ಬಿಟ್ಟು. ಆವಾಗ ಸತ್ಯ ಗೊತ್ತಿಲ್ಲ, ದೇವರ ಬೈಬಲ್ ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿಲ್ಲ, ಯೇಸು ಯಾರೆಂಬುದು ನನಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಕೈಯೆಲ್ಲ ಕುಯ್ಕೊಂಡ್ಬಿಟ್ಟೆ. ಅನೇಕರು ಇವುಗಳು ಇದ್ದಾರೆ. ಸತ್ತವರಿಗೋಸ್ಕರ ತಮ್ಮ ಶರೀರವನ್ನು ಗಾಯಪಡಿಸಿಕೊಳ್ಳುವವರು ಅನೇಕರಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ, ಇಲ್ಲಿ ಸ್ಪಷ್ಟ ದೇವರು ಮೋಶೆ ಮೂಲಕ ಮಾತಾಡಿರೋ ಮಾತು ಇದು. ದೇವರೇ ಯೆಹೋವ ತಂದೆಯಾದ ದೇವರು ಮೋಶೆಯ ಮೂಲಕ ಮಾತಾಡಿದಂತ ಮಾತಿದು. ಏನ್ ಹೇಳ್ತಾರೆ? ಸತ್ತವರಿಗೋಸ್ಕರ ನಿನ್ನ ಮೈಯನ್ನು ಏನ್ ಮಾಡ್ಕೊಳ್ಬಾರ್ದು? ಗಾಯ ಮಾಡಿಕೊಳ್ಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ತೀರ್ಕೊಂಡ್ಬಿಟ್ರು ಅಂತ ಹೋಗಿ ಗೋಡೆಗೆ ಡಿಚ್ಚಿ ಹೊಡ್ಕೊಳ್ಳೋದು, ಫ್ರೆಂಡ್ ಸೆತ್ತ ಅನ್ಬಿಟ್ಟು ಹೋಗಿ ಗೋಡೆಗೆ ಗುದ್ದೋದು ಎಲ್ಲ ಮಾಡಿದ್ರೆ ದೇವರಿಗೆ ವಿರುದ್ಧವಾದ ಕಾರ್ಯ. ಯಾರು? ದೇವರ ಮಕ್ಕಳು. ನಾವು ಯಾರಂತೆ? ಯಾರು? ನಮ್ಗೆ ಯಾರು ಹೇಳ್ತಾ ಇರೋದು ಈ ಮಾತು? ನಮ್ಮ ತಂದೆ. ನಾವು ಮಕ್ಕಳು ಅಂದ್ರೆ ಅವ್ರು ನಮ್ಗೆ ಏನಾಗ್ಬೇಕು? ತಂದೆ. ಯೋಗ್ಯತೆ ಇಲ್ಲದ ನಮಗೆ ಆತನು ಯೋಗ್ಯನಾಗಿರುವ ದೇವರು ನಮಗೆ ತಂದೆ ಅಂತೂ
ಏನು ಅಧಿಕಾರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಅವ ನಮ್ಮ ತಂದೆ ಹೇಳಿದ್ದಾರೆ, ನಮ್ಮ ದೇವರು ಸರ್ವ ಸೃಷ್ಟಿಗೆ ಯಜಮಾನರು. ಸತ್ತವರಿಗೋಸ್ಕರ ನಾವೇನ್ ಮಾಡಬಾರ್ದು, ಗಾಯ ಮಾಡಿಕೊಳ್ಬಾರ್ದು. ಎರಡನೇ ವಿಷಯ, ಮುಂದಲೆಯನ್ನು ಬೋಳಿಸಿಕೊಳ್ಳಬಾರದು. ಹಂಗಂದ್ರೆ ಮೊಟ್ಟೆ ಹೊಡೆದಿದ್ದಾರೆ ನೋಡಿದೀರಾ? ಸತ್ತೋಗ್ಬಿಟ್ರೆ, ತಂದೆ ಸತ್ತೋಗ್ಬಿಟ್ರೆ ಮಕ್ಕಳು ಏನ್ ಮಾಡ್ಬೇಕು? ಮೊಟ್ಟೆ ಹೊಡ್ಕೊಬೇಕು. ನೋಡಿದೀರಾ? ಇವಾಗ ನಮ್ಮ ಮಚ್ಚ ಬೇರೆ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಸತ್ಯ ಕೇಳಕ್ ಒಂದ್ ಜಗದಲ್ಲಿ ನಿಲ್ಬೇಕಲ್ಲ. ಬಗ್ರಿ ತರ ಸುತ್ತಾ ಇದ್ರೆ ಎಲ್ಲಿ ನೀನು ಸತ್ಯ ಕೇಳ್ತೀಯ? ನೀನು ವಾಕ್ಯ ಹೇಳುತ್ತೆ, ಇವರೆಲ್ಲ ತೀಟೆ ಕಿವಿ ಉಳ್ಳವರು. ಇವರೆಲ್ಲ ತೀಟೆ ಕಿವಿ ಉಳ್ಳವರು. ತಮಿಳಲ್ಲಿ ಹೇಳುತ್ತೆ, ಒಣಗ ಕಳುತುಳ್ಳವர்கள். ಹಂಗಂದ್ರೆ ಕೇಳಲ್ಲ, ಸತ್ಯ ಬೇಡ, ನಾನ್ ಮಾಡೋದೇ ಸರಿ ಅನ್ನೋರು ಇಂಥ ಜನರು. ಅದ್ರ ವಾಕ್ಯ ಏನ್ ಹೇಳುತ್ತೆ, ಯಾರೇ ಸಾಯ್ಲಿ ಫ್ಯಾಮಿಲಿಯಲ್ಲಿ ಏನಾಗಬಾರ್ದು, ಬೋಡಿಸ್ಕೊಳ್ಬಾರ್ದು. ಎರಡನೇದು ಏನ್ ಮಾಡಬಾರ್ದು, ಗಾಯ ಮಾಡ್ಕೊಳ್ಬಾರ್ದು. ಇದೆಲ್ಲ ದೇವರಿಗೆ ವಿರೋಧವಾದ ಕಾರ್ಯ. ಹಿಂದೂ ಸಂಪ್ರದಾಯದಲ್ಲಿ ನಾವು ನೋಡ್ತೇವೆ, ಏನ್ ಮಾಡ್ತಾರೆ, ಬೋಡಿಸ್ಕೊಂಡು ಆ ಮಡಿಕೆ ಹಿಡ್ಕೊಂಡು ಇದೆಲ್ಲ ಬಂದು ದೇವರಿಗೆ ಇಷ್ಟವಾಗ್ದಿರೋ ಕಾರ್ಯ. ಅವನ ಎತ್ಕೊಂಡು ಹೋಗುವಾಗ ಮೋಳ ಹೊಡೆಯೋದು, ಡ್ಯಾನ್ಸ್ ಹೊಡೆಯೋದು, ಪಟಾಕಿ ಅದೆಲ್ಲ ಮಾಡಿದ್ರೆ ಅವನು ಎದ್ದು ಬರ್ತಾನ. ಒಂದ್ ವೇಳೆ ಬಂದ್ಬಿಟ್ರೇನು ನೀನು ಹೊಡಿಯೋ ಶಾಟಿಗೆ ಅವನು ಕಿವಿಯಲ್ಲಿ ಕೇಳಕ್ ಆಗ್ದಿರ ಎದ್ದು ಕುತ್ಕೊಂಡ್ಬಿಡ್ಬೇಕು. ಆ ತರ ಇದ್ರೇನು ಪರವಾಗಿಲ್ಲ. ಎಲ್ಲ ಬ್ಯಾಂಡ್ ಗಿಂಡ್ ಎಲ್ಲ ಇಟ್ಟು ಹೊಡೆದು ಪಟಾಕಿ ಬಾಂಬೆಲ್ಲ ಇಟ್ಟು ಅವನ ಎಬ್ಬರಿಸೋ ತರ ಇದ್ರೆ ಹೊಡಿಬೋದು. ಅದು ಹೋಯ್ತು, ಅದರಲ್ಲಿಂದ ಆತ್ಮ ಬಂದ್ಬಿಡ್ತು ಆಚೆ. ಒಂದು ಪರದೇಶಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ಪಾತಾಳಕ್ಕೆ ಹೋಗ್ಬೇಕು. ಎರಡು ವಿಷಯ ನಡೀತದೆ ಅಲ್ಲಿ. ಆ ದೇಹ ಮಣ್ಣು, ಆ ಮಣ್ಣನ್ನು ಇಟ್ಕೊಂಡು ಏನ್ ಡೆಕೋರೇಷನ್ ಮಾಡಿ, ಏನ್ ಡ್ಯಾನ್ಸು. ಹಲ್ಲೆಲೂಯ. ಅದಕ್ಕೆ ನಮ್ಮ ಕ್ರಿಸ್ತು ವಿಷಯದಲ್ಲಿ ಯಾರು ಆ ತರ ಮಾಡಲ್ಲ. ಸೈಲೆಂಟಾಗಿ ಏನ್ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ, ಸೈಲೆಂಟಾಗಿ ಎತ್ಕೊಂಡೋಗಿ ಊತು ಬಿಟ್ಟು ಬಂದ್ಬಿಡ್ತಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅವಾಗ ಸತ್ತವರಿಗೋಸ್ಕರ ಶರೀರವನ್ನು ಗಾಯ ಮಾಡಿಕೊಳ್ಬಾರ್ದು. ಎರಡನೇದು, ತಲೆ ಬೋಳಿಸಿಕೊಳ್ಳಬಾರದು. ಆಮೇಲೆ ಏನಂದ್ರೆ, ಯಾಕಂದ್ರೆ ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ, ಕೇವಲ ನಾವು ದೇವರ ಜನರಾಗಿರ್ತೇವೆ. ಹಲ್ಲೆಲೂಯ. ದೇವರ ಜನ ಆಗಿರುವುದರಿಂದ ನಾವೇನ್ ಮಾಡ್ಬೇಕು, ದೇವರ ಮಾತನ್ನು ಕೇಳಬೇಕು. ನಾವು ಕೀರ್ತನೆಯಲ್ಲಿ ಓದಿದ್ರಿ, ಧರ್ಮಶಾಸ್ತ್ರವು ಯಾವ ಲೋಪವಿಲ್ಲದು, ಹಂಗಂದ್ರೆ ತಪ್ಪಿಲ್ಲದದು. ಹಂಗಂದ್ರೆ ಯಾವ ತಪ್ಪಾದ ಅಭಿಪ್ರಾಯದಿಂದ ಬರೆದಂತ ಗ್ರಂಥವಲ್ಲ ಅದು. ದೇವರ ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ದೇವರ ಪರಿಶುದ್ಧ ಜನರು ಬರೆದಂತ ಗ್ರಂಥ ಧರ್ಮಶಾಸ್ತ್ರ. ಹಲ್ಲೆಲೂಯ. ಹಂಗಂದ್ರೆ ಬೈಬಲ್, ಅದರಲ್ಲಿ ಯಾವ ತಪ್ಪು ಇಲ್ಲ. ಕೊಟ್ಟಂತ ಪ್ರತಿಯೊಂದು 66 ಪುಸ್ತಕದಲ್ಲಿ ಬರೆಸಿದಿರಂತ ಪ್ರತಿಯೊಂದು ವಾಕ್ಯವು ದೇವರ ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಬರೆಸದಂತ ಮಾತಾಗಿದೆ. ಅದು ಸಾಕ್ಷಾತ್ ದೇವರೇ ಕೊಟ್ಟಂತ ಮಾತು. ಹಲ್ಲೆಲೂಯ. ಆ ಮಾತಲ್ಲಿ ಯಾವ ತಪ್ಪು ಇಲ್ಲ. ಆ ಮಾತಲ್ಲಿ ಜೀವ ಇದೆ, ಆ ಮಾತಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ನಾವಲ್ಲೇ ನೋಡ್ಬೋದು. ಆಮೇನ್, ಹಲ್ಲೆಲೂಯ. ಆಗ ಅಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನ ಜನರೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ. ಹಲ್ಲೆಲೂಯ. ಸ್ವಂತ ಜನರಾಗಿ ಆ ಜನರನ್ನು ದೇವರು ಅವತ್ತು ತಿಳಿದುಕೊಂಡಿದ್ರು. ಯಾರು? ಯಾವ ಜನ? ಐಗುಪ್ತ ಜನರನ್ನ, ಫಾರೋನ್ ಸಂತತಿಯನ್ನ, ಇಸ್ರೇಲ್ ಜನರನ್ನ ಅಂತ ಹೇಳ್ಬೇಕು, ಐಗುಪ್ತ ಜನರನ್ನಲ್ಲ. ಐಗುಪ್ತದಲ್ಲಿ ಅವರು ಗುಲಾಮರಾಗಿದ್ರು. ಅಲ್ಲಿಂದ ಬಂದ ಮೇಲೆ ಅವರು ಇಸ್ರೇಲ್ ಜನರು ದೇವರ ಸ್ವಂತ ಜನರಾಗಿ ಮಾರ್ಪಡ್ತಾರೆ. ಇವಾಗ ಆ ಜನರಿಗೆ ತಾನೇ ದೇವರು ಹೇಳಿದ್ದು, ನಮಗೆ ಹೆಂಗೆ ಈ ವಾಕ್ಯ ಅಟ್ಯಾಚ್ ಆಗುತ್ತೆ ಅಂತ ನೀವು ನೋಡುವಾಗ, ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೀಕ್ಷೆ ಸ್ಥಾನ ತೆಗೆದುಕೊಂಡ್ರು ಅಷ್ಟು ಜನವು ಅಬ್ರಹಾಮನ ವಾಗ್ದಾನದ ಸಂತತಿಯವರು ಅಂತ ನಾವು ಗಲಾತ್ಯರ 3ನೇ ಅಧ್ಯಾಯದಲ್ಲಿ ಮೊನ್ನೆ ನಾವು ನೋಡಿದ್ದೇವೆ. ಆಮೇಲೆ ನಾವು ನಂಬಿದ್ರಿಂದ ಆ ಸಂತತಿಗೆ ಬಾಧ್ಯರಾಗ್ಬಿಟ್ರಿ. ಇವಾಗ ನಾವು ಇಸ್ರೇಲರು,
ನಂಬಿಕೆ ಮೂಲಕ ಬಂದಂತ ಇಸ್ರೇಲು, ಅವರು ಕರೆಯಲ್ಪಟ್ಟಂತ ಇಸ್ರೇಲು, ತಿಳಿದುಕೊಳ್ಳಲ್ಪಟ್ಟಂತ ಇಸ್ರೇಲು, ವಾಗ್ದಾನ ಮಾಡಲ್ಪಟ್ಟಂತ ಇಸ್ರೇಲರು. ಪ್ರತಿಯೊಂದು ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ಪ್ರತಿಯೊಂದು ಮಾತು ಇಸ್ರೇಲ್ ಜನರಿಗೆ ಬರೆಸಿದಂತ ಮಾತು, ಅನ್ಯರಾದ ನಮಗಲ್ಲ. ಯಾವಾಗ ಕಣ್ಣಿದ್ರು ಕಂಡು, ಹೃದಯ ಇದ್ರು ನೋಡಿ ವರ್ಣಿಸ್ದಿರಾ, ಕಿವಿ ಇದ್ರು ಕೇಳ್ದಿರಾ ಇದ್ರು, ಯಾವಾಗ ನಾವು ಇದೆಲ್ಲ ನೋಡಿ ಮಾಡ್ದಿರಾ ನಂಬಿದ್ರು, ಎಲ್ಲ ವಾಗ್ದಾನ ತೆಗೆದು ನಿನಗೆ ನನಗೆ ದೇವರಿಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರಿಗಿಂತ ಶ್ರೇಷ್ಠವಾದವರು ನಾವು. ಆದರೆ ಆ ಒಂದೊಂದು ಮಾತಿದೆಯಲ್ಲ, ನಂಬಿದ ನಿನಗೂ ನನಗೂ ಹೋಲಿಸುತ್ತದೆ. ಹಾಗಂದ್ರೆ ನಿನಗೂ ನನಗೂ ಅದು ಅನ್ವಯಿಸುತ್ತದೆ. ಹಾಗಂದ್ರೆ ನೀನು ಆಶೀರ್ವಾದ ಮಾತ್ರ ನಾವು ಪಡ್ಕೊಳ್ಬೇಕಂತ ಆಸೆ ಪಟ್ಬಿಟ್ಟು, ಆ ವಾಗ್ದಾನಗಳು ಮಾತ್ರ ನಮ್ಮ ಜೀವಿತದಲ್ಲಿ ನೆರವೇರಬೇಕಂತ ನಾವು ತಿಳ್ಕೊಂಡು, ಅವಾಗ ದೇವರು ಕೊಡುವಂತ ಸಣ್ಣ ಪುಟ್ಟ ಆಜ್ಞೆಗಳು ನಾವು ತಳ್ಳಿದ್ರೆ ಆಗುತ್ತಾ? ಹೇಗೆ ಹೇಳಿ, ಹೇಗೆ ಹೇಳಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ನಮ್ಮನ್ನು ಎಚ್ಚರಿಸುವಂಥದ್ದು ಇರುತ್ತೆ, ನಮ್ಮನ್ನು ದಾರಿ ನಡೆಸುವಂಥದ್ದು ಇರುತ್ತೆ, ನಮ್ಮನ್ನು ನಾವು ತಿದ್ದಿಸಿಕೊಳ್ಳುವಂತ ಮಾತು ಇರುತ್ತೆ. ಎಲ್ಲವೂ ನಮಗೆ, ಇಸ್ರೇಲ್ ಜನರಿಗೆ ಕೊಡಲ್ಪಟ್ಟಂತ ಎಲ್ಲಾ ಮಾತು ಯೇಸು ಕ್ರಿಸ್ತನಲ್ಲಿ ನಂಬಿ ದೀಕ್ಷೆ ಸ್ಥಾನ ತೆಗೆದುಕೊಂಡ ಪ್ರತಿಯೊಬ್ಬರು ಆ ಮಾತನ್ನು ಪಾಲಿಸಬೇಕಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ದೇವರು ಸಣ್ಣ ಪುಟ್ಟ ಆಜ್ಞೆಗಳು ಈ ರೀತಿಯಾಗಿ ಆವತ್ತೇ ಆ ಜನರಿಗೆ ಕೊಟ್ಕೊಂಡ್ ಬಂದ್ರು. ಹೀಗೆ ಅಲ್ಲಿ ವಾಕ್ಯ ಹೇಳುತ್ತು, ಹೀಗೆ ನೀವು ನಡೆದುಕೊಂಡರೆ ಅಂದ್ರೆ ಈ ರೀತಿ ನೀವು ಮಾಡ್ದಿರಾ, ಬೋಳಿಸ್ಕೊಂಡು ಬೋಳಿಸ್ಕೊಳ್ದಿರಾ ನೀವು ಬರುವುದಾದರೆ ನನ್ನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಇವಾಗ ವರ್ಷ ವಾಗ್ದಾನ ಕೊಡ್ತೀವಿ. ಬೈಬಲಲ್ಲಿ ಎಲ್ಲಿಲ್ಲ ವರ್ಷಕ್ಕೊಂದು ವಾಗ್ದಾನ, ತಿಂಗಳಿಗೊಂದು ವಾಗ್ದಾನ ಅಂತ ಎಲ್ಲೂ ಇಲ್ಲ. ಎಲ್ಲಾ ವಾಗ್ದಾನಗಳು ನಂಬಿರುವಂತ ಮಕ್ಕಳಿಗೆ ದೇವರು ಇಟ್ಟಿದ್ದಾರೆ. ಆಮೇಲೆ ನಾವು ಅದನ್ನ ಹೆಂಗ್ ಕೊಡ್ತೀವಿ ಅಂದ್ರೆ ಸುಮ್ಮನೆ ನಿಮ್ನ ಬಲಪಡಿಸ್ತೀವಿ ಅಷ್ಟೇ. ಒರಿಜಿನಲ್ ವಾಗ್ದಾನ ಯಾವ್ದು ಗೊತ್ತಾ? ನಿನ್ನೆ ಮನೇನ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ನಿನ್ನೊಟ್ಟಿಗೆ ಸದಾ ಇರ್ತೇನೆ ಅಂತ ಹೇಳಿದ್ರು ಗೊತ್ತಾ? ಅದಾ ಒರಿಜಿನಲ್ ಅದೇ ವಾಗ್ದಾನ. ತಿಂಗಳು ಚೇಂಜ್ ಅಲ್ಲ, ಸದಾ ನಮ್ಮೊಟ್ಟಿಗೆ ಇರುವುದಂತದೇ ವಾಗ್ದಾನ ಅಂತ ಹೇಳಿದ್ರು. ನಾನು ಹೋಗ್ತಾ ಇದ್ದೇನೆ, ಪರಿಶುದ್ಧ ಆತ್ಮನನ್ನು ಕಳಿಸ್ತಾ ಇದ್ದೇನೆ, ಆತ್ಮನು ಸದಾ ನಿಮ್ಮೊಟ್ಟಿಗೆ ಇರ್ತಾರಂತ ವಾಗ್ದಾನ ಮಾಡಿದ್ರಲ್ಲ, ಅದೇ. ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ಥಾನ ಕೊಟ್ಟು ನನ್ನ ಶಿಷ್ಯರಾಗಿ ಮಾಡಿ, ಲೋಕದ ಅಂತ್ಯದವರೆಗೂ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂದ್ರಲ್ಲ, ಅದೇ ವಾಗ್ದಾನ. ಹಲ್ಲೆಲೂಯಾ. ವಾಗ್ದಾನ ಯಾವತ್ತೂ ನಮ್ಮ ಜೀವಿತದಲ್ಲಿ ನೆರವೇರುತ್ತು. ಈ ವಾಗ್ದಾನಗಳು ಏನಂದ್ರೆ ಆ ವರ್ಷಕ್ಕೆ, ಆ ತಿಂಗಳಿಗೆ ನಿಮ್ಮನ್ನು ಸ್ವಲ್ಪ ಏನ್ ಮಾಡೋದು? ಬಲಪಡಿಸೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋಯ್ತಾ ಜೀವ? ಹಲೋ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ವಾಗ್ದಾನಗಳು ನಮ್ಮಲ್ಲಿ ನೆರವೇರಬೇಕಾದರೆ ಕೆಲವು ದೇವರು ಕೊಟ್ಟಂತ ಆಜ್ಞೆಗಳನ್ನು ನಾವು ಪಾಲಿಸುವವರಾಗಿರ್ಬೇಕು. ಅದರಲ್ಲಿ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಂಗ್ಯ ಸಂಪ್ರದಾಯ ಎಲ್ಲ ನೋಡಕ್ ಹೋಗ್ಬೇಡ್ರಿ. ಸಾಂಗ್ಯ ಸಂಪ್ರದಾಯ ಬರ್ತಾರೆ ಕೆಲವರು, ನಮ್ಮ ಜಾತಿಯಲ್ಲಿ ಹಿಂಗೇ ನಾವು ಮಾಡ್ಬೇಕು ಅಂತ ರೂಲ್ಸ್ ಹಾಕ್ತಾರೆ ಕೆಲವರು. ಅಯ್ಯೋ ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ, ಅವ್ರು ಹಂಗೆ ಹೇಳ್ಬಿಟ್ರಲ್ಲ, ನಾವು ಮಾಡ್ಬಿಡೋಣ ಅಂತ ಹೋಗ್ತೀವಿ. ಅದು ದೇವರಿಗೆ ವಿರೋಧವಾದ ಕಾರ್ಯವಾಗಿರುತ್ತೆ. ಅದು ದೇವರಿಗೆ ಇಷ್ಟವಾಗ್ದಿರ ಇರುವಂತ ಕಾರ್ಯವಾಗಿರುತ್ತೆ. ಹಲ್ಲೆಲೂಯಾ. ನಮ್ಮ ತಂಗಿ ಮಗಳಿಗೆ ಮದುವೆ ಮಾಡುವಾಗ ದೇವಸ್ಥಾನದಲ್ಲಿ ಮಾಡಿರ್ತೀನಿ ಅಂದ್ರು. ನಾನು ಬೇಡ ಅಂದೆ. ಬೇಡ, ದೇವರಿಗೆ ಇಷ್ಟ ಆಗಲ್ಲ. ವಿಗ್ರಹಗಳ ಮುಂದೆ ಹೋಗಿ ನೀವು ಮದುವೆ ಮಾಡೋದು ನಮ್ಮ ದೇವರಿಗೆ ಇಷ್ಟ ಆಗಲ್ಲ. ಬೇರೆ ದಾರಿ ಇಲ್ಲ, ಹುಡುಗನ್ನ ಇಷ್ಟಪಟ್ಟು ಹೋಗಿ ಮಾಡ್ಕೊಳ್ರಿ ಅಂತ ಬಿಟ್ಬಿಟ್ಟೆ. ತಂಗಿ ಮಗಳು ಅಂತ ಹೋಗಿ ದೇವಸ್ಥಾನ ನಿಂತ್ಕೊಂಡು ಅದೆಲ್ಲ ನಾವು ಮಾಡಕ್ಕೆ ಹೋಗಿಲ್ಲ. ನೀನು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೇನು ಪರವಾಗಿಲ್ಲ, ನಮ್ಮ ಮೇಲೆ ದೋಷ ಮಾಡಿದ್ರೇನು ಪರವಾಗಿಲ್ಲ, ನನ್ನ ದೇವರಿಗೆ ವಿರೋಧವಾದ ಕಾರ್ಯ ನಾವು ಮಾಡಲ್ಲ ಅಂತ ಪಕ್ಕಕ್ಕೆ ನಿಂತಿದ್ದೀವಿ. ಹಲ್ಲೆಲೂಯಾ.
ಈ ಮಾತು ಇವತ್ತು ದೇವರು ಯಾಕೆ ನಿಮ್ಮ ಒಟ್ಟಿಗೆ ಹೇಳ್ತಾ ಇದ್ದಾರೆ ಆತ್ಮನು ಅಂದ್ರೆ, ನಾಳೆ ದಿನ ನಿಮಗೆ ಒಂದು ಸಿಚುವೇಶನ್ ಬರ್ಬೋದು, ನಿಮ್ ರಿಲೇಟಿವ್ ಇಂದಾನೆ ಬರ್ಬೋದು. ನಾವು ಹೀಗೆ ಮಾಡಬೇಕು, ನಮ್ಮ ಧರ್ಮದಲ್ಲಿ ಹೀಗೆ ನಡಿಬೇಕು, ಈ ಸಿಸ್ಟಮ್ ಅಲ್ಲೇ ಇರಬೇಕು ಅಂತ ನಿಮ್ಮವರೇ ನಿಮಗೆ ಹೇಳ್ಬೋದು. ವಾಕ್ಯ ಕೇಳ್ಕೊಳ್ಳಿ. ಈ ವಾಕ್ಯದಲ್ಲಿ ಫಸ್ಟೇ ಹೇಳಿದೆ, ಧರ್ಮಶಾಸ್ತ್ರ ಯಾವ ತಪ್ಪಿಲ್ದಿರೋದು, ಅದು ತನ್ನ ಪ್ರಾಣವನ್ನು, ಒಬ್ಬೊಬ್ಬರ ಪ್ರಾಣವನ್ನು ಉಜ್ಜೀವಗೊಳಿಸುವುದು ಅನ್ನೋದ್ರೆ ಕಾಪಾಡುವಂಥದ್ದು. ಆ ಮಾತು ನೀನು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಸ್ವಲ್ಪ ಮಟ್ಟಕ್ಕೆ ನೀನು ಸಂತೋಷವಾಗಿ ಇರುವುದಕ್ಕಾಗಿ, ಕುಟುಂಬಸ್ಥರ ಒಟ್ಟಿಗೆ ನೀನು ಆನಂದವಾಗಿ ಇರುವುದಕ್ಕಾಗಿ ನಿತ್ಯ ನಿತ್ಯ ಆನಂದಗಳನ್ನು ಕಳೆದುಕೊಳ್ತೀರಾ. ಎಚ್ಚರಿಕೆಯಾಗಿರ್ರಿ. ನಿತ್ಯ ಸಂತೋಷವನ್ನು ಕಳೆದುಕೊಳ್ತೀರಾ. ನಿತ್ಯ ಸಂತೋಷ, ಕ್ರಿಸ್ತನೊಟ್ಟಿಗೆ ಸದಾ ಸಂತೋಷ. ನಮಗಾಗಿ ಶಿಲುಬೆಯಲ್ಲಿ 3 ಆನೆಗಳಿಂದ ಹೊಡೆಯಲ್ಪಟ್ಟನಲ್ಲ ಆ ಕುರಿ ಮರಿಯನ್ನು ನಾವು ನೋಡ್ದಿರಂಗ ಆಗ್ಬಿಡ್ತೇವೆ. ಹಲ್ಲೆಲೂಯಾ. ಆ ಯೇಸುವನ್ನು ನಾವು ನೋಡ್ಬೇಕಾ ಬೇಡವಾ? ನಮಗಾಗಿ ಪಾಡುಗಳನ್ನು ಪಟ್ಟು ತನ್ನ ಜೀವವನ್ನೇ ಕೊಟ್ಟು ಮತ್ತೆ ಜೀವವನ್ನು ಪಡೆದುಕೊಂಡು ಪರಲೋಕದಲ್ಲಿರುವ ಆ ಯೇಸುವನ್ನು ನಾವು ನೋಡ್ಬೇಕಾ ಬೇಡವಾ? ಅವಾಗ ಆತನನ್ನು ನೋಡ್ಬೇಕಂದ್ರೆ ವಾಕ್ಯಗಳನ್ನು ನಾವು ಫಾಲೋ ಮಾಡಿ ಬರಬೇಕು. ಹಲ್ಲೆಲೂಯಾ. ಇಲ್ಲ ಅಂದ್ರೆ ನಮ್ಮ ಜೀವವನ್ನು, ನಮ್ಮ ಸಂತೋಷವನ್ನು ನಾವು ಕಳ್ಕೊಳ್ತೀವಿ. ಯಾತಕ್ಕೆಂದ್ರೆ ಸ್ವಲ್ಪ ದಿನದ ಮಟ್ಟಿಗಿರುವ ಆನಂದಕ್ಕಾಗಿ, ಲೋಕದಲ್ಲಿ ಇರುವಂತ ಆಸೆಗಳಿಗಾಗಿ ನಮ್ಮ ನಿರಂತರವಾದ ಸಂತೋಷವನ್ನು ನಾವು ಕಳೆದುಕೊಳ್ಬಿಡ್ತೀವಿ. ನೀನನ್ನ ಇರು, ನಾನನ್ನ ಇರು. ಹಲ್ಲೆಲೂಯಾ. ಆದ್ದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು. ಒಂದು ಕಡೆ ಸೈತಾನ ಇದ್ದಾನೆ, ಅವನು ಹೇಗಾದರೂ ನಿನ್ನ ಪಾಪದಲ್ಲಿ ತಳ್ಳಬೇಕು, ದೇವರ ವಾಕ್ಯವನ್ನು ಮೀರಿಸಬೇಕು. ಆದಾಮ ಕಾಲದಿಂದ ಇಲ್ಲಿಯವರೆಗೂ ಅವನ ಕೆಲಸ ಅದೇ ನಡೀತಾ ಐತೆ ನೋಡಿ ಲೋಕದಲ್ಲಿ. ಆದ್ರಿಂದ ನಾವೇನ್ ಮಾಡಬೇಕು? ದೇವರಲ್ಲಿ ಬಲಪಡಿಸಿಕೊಳ್ಬೇಕು. ಇಂಥ ವಿಷಯಗಳು, ಅಂತ ತಪ್ಪಾದ ಕಾರ್ಯಗಳು ಮಾಡುವ ಸಮಯಗಳಲ್ಲಿ ಇಂಥ ವಾಕ್ಯಗಳನ್ನು ನಾವು ಯೋಚನೆ ಮಾಡಬೇಕು. ಇಂಥ ವಾಕ್ಯಗಳನ್ನು ಯೋಚನೆ ಮಾಡಬೇಕು. ಯೋಸಪ್ಪನ ಕಾಲದಲ್ಲಿ ನಡೆದಂತ ವಿಷಯಗಳನ್ನು ಯೋಚನೆ ಮಾಡಬೇಕು. ಸಾತ್ರಾಕ್, ಮೇಷಕ್, ಅಬೇದ್ನೆಗೋ ಅವ್ರ ಕಾಲದಲ್ಲಿ ನಮಸ್ಕಾರ ಮಾಡೋಂದ್ರು, ನಾವು ಶತ್ರುನು ಮಾಡಲ್ಲ ಅಂದ್ರು, ಬೆಂಕಿಯಲ್ಲಿ ಎತ್ತು ಬಿಸಾಕವರೆಗೂ ಅವರು ನಿಂತರು. ಆದ್ರೆ ಏನು ಆಗಿಲ್ಲ. ಆ ವಿಷಯಗಳನ್ನು ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ನಾವು ಎಲ್ಲ ವಾಗ್ದಾನಗಳನ್ನು ಹೊಂದಿ ಆಶೀರ್ವಾದವಾಗಿ ಜೀವಿಸಬೇಕಾದ್ರೆ ಈ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಿಕೊಂಡು ಬರಬೇಕು ಅಂತ ಈ ಗ್ರಂಥ ನಮಗೆ ತಿಳಿಸಿಕೊಡುತ್ತೆ. ಓದಿ. ನಿಶ್ಚಿತವಾಗಿರುವ ಯಾವುದನ್ನು ನೀವು ತಿನ್ನಕೂಡದು. ಕೆಲವೊಂದು ವಿಷಯಗಳ, ಕೆಲವೊಂದು ಪದಾರ್ಥಗಳನ್ನು ನಾವು ತಿನ್ನಬಾರ್ದಂತ ವಾಕ್ಯ ಹೇಳುತ್ತೆ. ಕೆಲವೊಂದು ಪದಾರ್ಥ ಅಂದ್ರೆ ಕೆಲವೊಂದು ಮಟನ್, ಚಿಕನ್, ಕೆಲವೊಂದು ಕಾರ್ಯಗಳನ್ನು ನಾವು ತಿನ್ನಬಾರ್ದು ಅಂತ ಹೇಳಲ್ಪಡುತ್ತೆ. ಇದೆಲ್ಲ ಬಂದು ದೇವರು ಆವತ್ತು ಆ ಜನರನ್ನು ಕರೆದು ಕೊಟ್ಟಂತ ಆಜ್ಞೆಗಳು. ತಿನ್ನಬಾರದು ಯಾವುದು? ಕೆಲವೊಂದು ತಿನ್ನಬಾರ್ದು, ಕೆಲವೊಂದು ತಿನ್ಬೋದು. ಅದು ಯಾವುದಂದ್ರೆ, ಪಶು ಜಾತಿಗಳು ಯಾವುದಂದರೆ ದನ, ಕುರಿ, ಆಡು, ಜಿಂಕೆ, ಕಾಡು ಮೇಕೆ, ಇದರಲ್ಲಿ ಕೆಲವೊಂದು ಹೆಸರು ನನಗೆ ಗೊತ್ತು, ಕೆಲವೊಂದು ಹೆಸರು ನನಗೆ ಗೊತ್ತಿಲ್ಲ. ಇದರಲ್ಲಿ ದನ ಅನ್ನೋದು ನಮ್ಗೆ ಗೊತ್ತು, ತಿಂತೀವಲ್ಲ ಬೀಪು, ಅದು ಗೊತ್ತು. ಕುರಿ ಎಲ್ಲ ನಾವು ಫಂಕ್ಷನ್ಗಳು ಹೋದ್ರೆ ಕೊಡ್ತಾರೆ, ನಮ್ಗೆ ತಿಂಗಳು ನಾವು ತಿಂತೀವಿ. ಹುಣಸೂರಲ್ಲಿ ತಿಂಗಳು ಹೋಗಿದ್ದ ದಿನಾನೇ ಹಾಕ್ಬಿಡ್ತಾರೆ ಮಟನ್ ಬಿರಿಯಾನಿ. ದೇವ್ರ ಕೃಪೆ. ಹಲ್ಲೆಲೂಯಾ. ದೇವ್ರ ಕೃಪೆಪ್ಪ. நம்ம வீட்டில் மாசம் கூட பண்றதில்ல. மாசம் ஆண்டவர் நம்மளுக்கு போஷிக்கிறார். இருக்கட்டும்.
ದನ, ಕುರಿ, ಆಡು. ಆಡು ಗೊತ್ತು. ದುಪ್ಪಿ ಅನ್ನೋದು ಅದೇನು ಅಂತ ಗೊತ್ತಿಲ್ಲ. ಜಿಂಕೆ ಗೊತ್ತು, ಅದೆಲ್ಲ ತಿನ್ನಕ್ ಆಗಲ್ಲ ಅಷ್ಟು ಈಸಿಯಾಗಿ. ಸಾರಂಗ ಅದು ನನಗೆ ಗೊತ್ತಿಲ್ಲ. ಕಾಡು ಮೇಕೆ ಅದು ಗೊತ್ತು. ಆ ಜಿಗಿರಿ ಅನ್ನೋದು ನನಗೆ ಗೊತ್ತಿಲ್ಲ. ಕಡವೆ ಅನ್ನೋದು ನನಗೆ ಗೊತ್ತಿಲ್ಲ. ಕೊಂಡಗುರಿ ಅಂತ ಏನೋ ಇದೆ, ಅದನ್ನು ನನಗೆ ಗೊತ್ತಿಲ್ಲ. ಎಂಬುಗಳೇ, ಇಂಥ ಪ್ರಾಣಿಗಳನ್ನು ನಾವು ತಿನ್ಬೋದು ಅಂತ ದೇವರು ಒಂದು ಆಜ್ಞೆ ಕೊಟ್ಟರು. ಓದಿ ಮುಂದಕ್ಕೆ. ಯಾವ ಪ್ರಾಣಿಯು ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು, ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂತದಾದರೆ ಅದರ ಮಾಂಸವನ್ನು ತಿನ್ನಬಹುದು. ಹಲ್ಲೆಲೂಯಾ. ಕಾಲ್ಗೊರಸು, ಮೆಲುಕು, ಇದು ಎರಡನ್ನ ಕಂಡಿಡಿಯಕ್ಕೆ ತುಂಬಾ ಟ್ರೈ ಮಾಡಿದೆ ನಾನು. ತುಂಬಾ ದಿನದಿಂದ ವಾಕ್ಯಗಳು ಓದ್ತಾ ಇದ್ದೀನಿ. ಕಾಲ್ಗೊರಸು ಅಂದ್ರೆ ಏನು, ಮೆಲುಕು ಅಂದ್ರೆ ಏನು, ನನ್ಗೆ ಅರ್ಥನೇ ಆಗಿಲ್ಲ. ಅದು ತಮಿಳಲ್ಲಿ ಯಾರ ಹತ್ರ ಇಲ್ಲ, ಅದು ಅರ್ಥನೇ ಆಗಿಲ್ಲ. ಆಮೇಲೆ ಒಂದು ಕಡೆ ಬೈಬಲ್ ಸ್ಟಡಿಗೆ ಹೋಗುವಾಗ ಅಲ್ಲಿ ತಿಳ್ಕೊಂಡ್ಬಿಟ್ಟೆ. ಹಲ್ಲೆಲೂಯಾ. ಕಾಲ್ಗೊರಸು ಅಂದ್ರೆ ಏನು ಗೊತ್ತಾ? ಬಾತ್ಕೋಳಿ ನೋಡಿದ್ದೀರಾ? ಬಾತದ ಕಾಲು ಹೆಂಗಿದೆ, ಒಂಥರ ಹಂಗೆ ಏನಾಗ್ಬಿಟ್ಟಿರ್ತದೆ, ಅಂಟ್ಕೊಂಡಿರುತ್ತೆ. ನೋಡಿದ್ದೀರಾ? ಅಂಟ್ಕೊಂಡಿರುತ್ತೆ. ಅದು ಬಂದು ಕಾಲ್ಗೊರಸು ಇಲ್ಲ ಅನ್ನುವಂತ ಅರ್ಥ. ಕಾಲ್ಗೊರಸು ಅಂದ್ರೆ ಈ ತರ ಸಪ್ರೇಟ್ ಆಗಿರ್ಬೇಕು. ಏನಾಗಿರ್ಬೇಕು? ಸಪ್ರೇಟ್ ಆಗಿರ್ಬೇಕು. ಮೇಕೆಗೆ ನೋಡಿರ್ತೀರಾ? ಎರಡೇನೆ ಹಿಂಗಿರುತ್ತೆ ಅಲ್ಲ ಕಾಲ್ಗೊರಸು. ಸೆಂಟ್ರಲ್ಲಿ ಏನಿರ್ಬೇಕು? ಗ್ಯಾಪ್ ಇರಬೇಕು. ಹಸುಗೂ ಇದೆ, ಹಸುಗೂ ಹಿಂಗಿದೆ, ಸೆಂಟ್ರಲ್ಲಿ ಏನಿದೆ? ಗ್ಯಾಪ್ ಇದೆ. ಕುರಿಗೂ ಇದೆ, ಜಿಂಕೆಗೂ ಇದೆ. ಅದು ಕಾಲ್ಗೊರಸು. ಮೆಲುಕು ಅನ್ನುವಂಥದ್ದು ಏನು ಗೊತ್ತಾ? ಇದೆಲ್ಲ ಮೇಯ್ದುಬಿಟ್ಟು ತಿಂದುಬಿಟ್ಟು ಹೋಗಿ ಒಂದ್ ಕಡೆ ಕುತ್ಕೊಂಡು ಅಂತ ಎತ್ಕೊಂಡು ತಿಂತ. ಮನುಷ್ಯನು ಹಂಗೆ ಇರ್ತಾನೆ. ಕೆಲವರು ಅವಸರದಲ್ಲಿ ಕೊಬ್ಬು ಮಾಂಸ ಎಲ್ಲ ದವಾಯಿ ತಿನ್ಬಿಟ್ಟು ಅದು ಎದೆ ಮೇಲೆನೆ ಇರುವಾಗ, ಎಕ್ಕಲ್ ಬರುವಾಗ ಅದು ಹಂಗೆ ಬರುತ್ತೆ. ಅದ ಮತ್ತೆ ಆಗೋದು ಏನ್ ಮಾಡ್ತಾನೆ? ನುಗ್ತಾನೆ. ಅದೇ ಮೆಲುಕು. ಈ ಹಸು ಗಿಸು ಎಲ್ಲ ನೋಡ್ರಿ, ಎಲ್ಲನ ಹಸು ಗಿಸು ಎಲ್ಲನ ಮಲಗಿದ್ರೆ ನೋಡ್ರಿ, ಸುಮ್ಮನೆ ಇರಲ್ಲ ಅದ್ ಬಾಯಿ ಅಂತಾನೆ ಇರ್ತಾ. ಅದು ಮೆಲುಕು. ಇಂಥ ಪ್ರಾಣಿಗಳನ್ನ ನಾವು ತಿನ್ಬೇಕು. ಇದುವರೆಗೂ ಕೇಳಿದ್ದೀರಾ ನೀವು? ಇದುವರೆಗೂ ಮೆಲುಕು ಹಾಕುವಂತದಂತ ಕೇಳಿದ್ದೀರಾ? ಕಾಲ್ಗೊರಸು ಅಂದ್ರೆ ಕೇಳಿದ್ದೀರಾ? ಹಲ್ಲೆಲೂಯಾ. ಈ ಮೆಲುಕಿಗೆ ಯೇಸು ಕ್ರಿಸ್ತರು ಒಂದು ವಿಷಯ ಬರುತ್ತೆ. ಯೇಸು ಕ್ರಿಸ್ತನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಂದು ವಿಷಯ ಬರುತ್ತೆ. ನಾವು ಮೆಲುಕು ಹಾಕುವವರಾಗಿರ್ಬೇಕು ಅಂತ ಪೌಲನು ಬರೀತಾನೆ. ಇವಾಗ ನಾವು ಏನ್ ಮೆಲುಕು ಹಾಕ್ಬೇಕು? ಚೆನ್ನಾಗಿ ತಿಂದ್ಬಿಟ್ಟು ಹೋಗಿ ಎತ್ಬಿಟ್ಟು ಹಂಗೆ ಅದಲ್ಲ. ದೇವರ ವಾಕ್ಯವನ್ನು ನುಂಗಬೇಕು. ಮನೆಗೆ ಹೋಗಿ ಮೆಲುಕು ಹಾಕುವವರಾಗಿರ್ಬೇಕು. ಹಂಗಂದ್ರೆ ಅದನ್ನು, ಆ ವಾಕ್ಯ ಕೇಳಿದ ವಾಕ್ಯವನ್ನು ಯೋಚಿಸಿ ಧ್ಯಾನ ಮಾಡುವವರಾಗಿರ್ಬೇಕು ಅಂತ ಪೌಲನು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ತರಾದ ನಾವು ಮೆಲುಕು ಹಾಕುವವರಾಗಿರ್ಬೇಕು. ಯಾವ ವಿಷಯದಲ್ಲಿ ಅಂದ್ರೆ ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಅದನ್ನು ಧ್ಯಾನ ಮಾಡುವವರಾಗಿರ್ಬೇಕು. ಅದನ್ನು ಕೇಳುವವರು ಮಾತ್ರವಾಗಿ ಇರ್ದಿರ, ಅದನ್ನು ನಾವು ಮೆಲುಕು ಹಾಕುವವರ, ಹಂಗಂದ್ರೆ ಅದನ್ನು ಮತ್ತೆ ರಿವರ್ಸ್ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಹೋಗುವಾಗ ನೋಡ್ಕೊಂಡು ಹೋಗ್ತೀರೇನೋ, ಫಾಸ್ಟ್ ಹೇಳಿದ್ ಕರೆಕ್ಟಾ, ಇದು ಮೆಲುಕು ಆಗ್ತಾ ಇತ್ತಾ, ಹಸು ಕುರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಂದ ದೇವರು ಅನೇಕ ವಿಷಯಗಳಲ್ಲಿ ಜನರಿಗೆ ಆಜ್ಞೆಯನ್ನು ನೀಡುತ್ತಾರೆ. ಒಂದು ಆಶೀರ್ವಾದ ಅವನು ಪಡ್ಕೊಳ್ಬೇಕಾದ್ರೆ ದೇವರ ಆಜ್ಞೆಗಳನ್ನು ಪಾಲಿಸಿ ನಡೆಯುವಾಗ ಮಾತ್ರನೇ ನಡೆಯುತ್ತೆ ಅಂತ ಎಲ್ಲಾ ಆಜ್ಞೆ ಕೊಟ್ಬಿಟ್ಟು ಕೊನೆಯಲ್ಲಿ ಒಂದು ವಾಗ್ದಾನ ನೀಡುತ್ತಾರೆ. ಅದೇನೇ ಅದು, ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲ ಮಾಡುವನು, ಆಶೀರ್ವದಿಸುವನು. ಹೀಗೆ ಸತ್ತವರಿಗಾಗಿ ಏನ್ ಮಾಡಬಾರ್ದು ಹೇಳಿ. ಮುಸ್ಲಿಮ್ಸ್ ಅಲ್ಲಿ ಅವ್ರದ್ದು ಒಂದು ಮೊಹರಂ ಅಂತ ಒಂದು ಹಬ್ಬ ಬರುತ್ತೆ. ಅದ್ರಲ್ಲಿ ನೋಡ್ರಿ ಪಡ್ಕೊಳ್ತಾರೆ. ಎಲ್ಲ ಏನಾಗುತ್ತೆ ಗೊತ್ತಾ?
ಒಂದು ಚಗ್ಲಿ ಚೈನ್, ಅನೇಕ ಚೈನಲ್ಲಿ ಇಷ್ಟಿಷ್ಟೇ ಬ್ಲೇಡ್ಗಳು ಸಿಕ್ಸಿರ್ತಾರೆ, ಹೊಡ್ಕೊಳ್ತಾರೆ, ಪಟ 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 ಅಂತ ಮೈಯಲ್ಲಿ ರಕ್ತ ಬರುತ್ತೆ. ದೇವರು ಅದೆಲ್ಲ ಮಾಡಬಾರ್ದು ಅಂತಾರೆ, ತನ್ನ ಮೈಯನ್ನು ಗಾಯಪಡಿಸ್ಕೊಳ್ಬಾರ್ದು. ಯಾಕಂದ್ರೆ ನಮಗಾಗಿ ಆತನು ಗಾಯಪಟ್ಟನು. ಬೈಬಲ್ ಹೇಳುತ್ತೆ, ಆತನ ಬಾಸುಂಡೆಗಳಿಂದ ನಾವು ಸುಖ ಹೊಂದಿಕೊಂಡ್ರೆ, ನಮಗಾಗಿ ಆತನು ಗಾಯಪಟ್ಟು, ಸಂಕಟಪಟ್ಟು, ವೇದನೆ ಪಟ್ಟು, ನಾವು ಪಡಬೇಕಾಗಿರುವಂತ ದಂಡನೆಯನ್ನು ಆತನು ಅನುಭವಿಸಿ ತೀರಿಸಿದ ಮೇಲೆ ನಾವು ಮತ್ತೆ ನಮ್ಮನ್ನು ನಾವು ದಂಡಿಸಿಕೊಳ್ಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ದೇವರು ಕೊಡುವಂತ ಆ ಮಾತುಗಳನ್ನು ನಾವು ಚೆನ್ನಾಗಿ ಗಮನ ಇಟ್ಕೊಳ್ಬೇಕು. ಸೊತ್ತದವ್ರು ಹೇಳಿದ್ರು, ಅಣ್ಣ ಹೇಳಿದ್ರು, ತಮ್ಮ ಹೇಳಿದ್ರು, ನಮ್ಮ ಜಾತಿಯಲ್ಲಿ ಇಂಕತಾ ಮಾಡ್ಬೇಕು, ವಯಸ್ಸಾಚ್ಕರ್ನ ಅನ್ನೋವಾಗ ಯೋಚನೆ ಮಾಡ್ಕೊಳ್ಳಿ. ಅಯ್ಯೋ, ನಮ್ಮ ಅಣ್ಣ ಹೇಳ್ತಾನೆ, ನನ್ನ ತಮ್ಮ ಹೇಳ್ತಾನೆ, ನನ್ನ ರಿಲೇಷನ್ ಹೇಳ್ತಾನೆ, ಮಾಡ್ಬಿಡೋಣ ಆಮೇಲೆ ನೋಡ್ಕೊಳೋಣ ಅಂತ ಮಾಡ್ಬಿಟ್ರೆ, ನೀನ್ ಇಲ್ಲಿ ಸ್ವಲ್ಪ ದಿನ ಸೆಂಟಿಮೆಂಟ್ಗೋಸ್ಕರ ನಿತ್ಯವಾದ ಸೆಂಟಿಮೆಂಟ್ ಅನ್ನು ಕಳೆದುಕೊಳ್ತೀರಾ. ನಿತ್ಯವಾದ ಸೆಂಟಿಮೆಂಟ್ ಅನ್ನು ಕಳೆದುಕೊಳ್ತೀರಾ. ಹಲ್ಲೆಲೂಯಾ. ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪಗ ಅಣ್ಣ ತೀರ್ಕೊಂಡ್ಬಿಟ್ಟಿದ್ದ, ಎಲ್ಲ ಹೋಗಿದ್ರಿ. ಯಾರು ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಊದ್ಬತ್ತಿ ಕೊಡಕ್ ಬಂದ್ರು, ಬೇಡ ಬೇಡ ಅಂದ್ಬಿಟ್ಟು ಕೈ ಎತ್ತಿ ಪ್ರಾರ್ಥನೆ ಮಾಡಿ ಬಂದ್ಬಿಟ್ಟೆ. ಹಲ್ಲೆಲೂಯಾ. ನಾವು ಯಾವ ಸೆಂಟಿಮೆಂಟ್ಗಲ್ಲ, ಒಂದೇ ಸೆಂಟಿಮೆಂಟ್, ದೇವರ ವಾಕ್ಯಕ್ಕೆ ಆಗಿರ್ಬೇಕು ನಾವು. ಹಲ್ಲೆಲೂಯಾ. ದೇವರ ವಾಕ್ಯಕ್ಕಾಗಿರ್ಬೇಕು. ಲೋಕದ ಸೆಂಟಿಮೆಂಟ್ ಬೇಡ. ಲೋಕದ ಸ್ವಲ್ಪ ಮಟ್ಟಿಗಿರುವಂತ ಸಮಾಧಾನ ನಮಗ್ ಬೇಡ. ಅದೇ ಕೀರ್ತನೆ 90 ಏನೋ ಹೇಳುತ್ತೆ, ಮನುಷ್ಯನಿಗೆ ಬಲ ಹೆಚ್ಚಾಗಿದ್ರೆ 80 ವರ್ಷ, ಬಲ ಕಡಿಮೆ ಇದ್ರೆ ಎಷ್ಟು 70 ವರ್ಷ, ಅವನ ಜೀವಮಾನ ಆಡಂಬರ ಎಲ್ಲ ಸಂಕಟವೇ. ನಾವು ಎಷ್ಟೇ ಸೆಂಟಿಮೆಂಟ್ ಅಲ್ಲಿ ಹೋದ್ರೆ ಕೂಡ ಈ ಲೋಕದಲ್ಲಿ ನಾವು ಹೇಗಿರ್ತೀವಿ, ಸಂಕಟದಲ್ಲಿ. ಸಂಕಟ ಅದು ಬಂದೇ ಬರುತ್ತೆ. ಅದು ಆದಾಮ ತಗೊಂಬಂದು ಇಟ್ಟಂಥದ್ದು, ಅದು ಹಾಗೆ ಇರುತ್ತೆ. ನಾವು ಮಣ್ಣು ಹೋಗುವವರೆಗೂ ಆ ಸೆಂಟಿಮೆಂಟಲ್ ಕೂಡ ನಮಗೆ ಅದೆಲ್ಲ ಇದ್ದೇ ಇರುತ್ತೆ. ಆದ್ದರಿಂದ ನಿತ್ಯವಾದ ಆನಂದವನ್ನು ಕಳೆದುಕೊಳ್ಳಬಾರದು ಅಂತ ದೇವರ ವಾಕ್ಯ. ಹಲ್ಲೆಲೂಯಾ. ಈ ರೀತಿಯಾದ ಪ್ರಾಣಿಗಳನ್ನು ನಾವು ಏನ್ ಮಾಡಬಹುದು, ತಿನ್ನಬಹುದು. ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕುವಂತದ್ದಾದರೆ, ಯಾವ ಪ್ರಾಣಿಯು ಗೊರಸು ಸೀಳುವುದಿಲ್ಲವೋ, ಯಾವ ಪ್ರಾಣಿಯ ಗೊರಸು ಸೀಳಿದ್ದರೂ ಮೆಲುಕು ಹಾಕುವುದಿಲ್ಲವೋ, ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ಇದೇ ಮಾತು ನೀವು ಯಾಜಕ ಕಂಡ ಪುಸ್ತಕಕ್ಕೆ ಬರುವಾಗ ಅಲ್ಲಿ ಒಂದು ದೊಡ್ಡ ಲಿಸ್ಟು ದೇವ್ರು ಕೊಟ್ಟಿರ್ತಾರೆ ನೋಡಿ. ಯಾಜಕ ಕಾಂಡ 11ನೇ ಅಧ್ಯಾಯಕ್ಕೆ ಬನ್ನಿ. ವಿಮೋಚನಾ ಕಾಂಡ ಆದ್ಮೇಲೆ, ಎಕ್ಸೋಡಸ್ ಆದ್ಮೇಲೆ 11 ಓದಿ 2ರಿಂದ. ನೀವು ಇಸ್ರೇಲರಿಗೆ ಹೀಗೆ ಹೇಳಬೇಕು, ಭೂಮಿಯ ಮೇಲಿರುವ ಚತುಷ್ಪದ ಪ್ರಾಣಿಗಳಲ್ಲಿ ಇವುಗಳ ಮಾಂಸವನ್ನು ನೀವು ತಿನ್ನಬಹುದು. ಯಾವುದೆಂದರೆ, ಯಾವ ಪ್ರಾಣಿಯು ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂತದ್ದಾದರೆ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ, ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೆಲುಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ದೃಷ್ಟಾಂತ, ಒಂಟೆಯು ಮೆಲುಕು ಹಾಕುವಂತದ ಸರಿ, ಆದರೂ ಅದಕ್ಕೆ ಸೀಳು ಗೊರಸು ಇಲ್ಲವಾದುದರಿಂದ ನೀವು ಅದರ ಮಾಂಸವನ್ನು ಅಶುದ್ಧವೆಂದು ಎಣಿಸಬೇಕು. ನೋಡಿ, ಇಲ್ಲಿ ದೇವರು ಕ್ಲಿಯರ್ ಆಗಿ ಹೇಳ್ತಾರೆ,
ಒಂಟೆ ಮೆಲುಕು ಹಾಕುವಂಥದ್ದಾಗಿರುತ್ತೆ ಇರುವಂಥ ಪ್ರಾಣಿ ಅದು ಒಂಟೆ. ಉಂಟು ನೋಡಿದ್ದೀರಾ? ಮೇಲೆ ಬಂದು ಅದ್ಮೇಲೆ ಹಂಗ್ ಒಂದು ಬಂದಿರುತ್ತೆ ಗಡ್ಡೆ, ಅದು ಒಂಟೆ. ಈ ಒಂಟೆ ತಿಂದುಬಿಟ್ಟು ಮೆಲುಕು ಹಾಕುತ್ತೆ, ಆದ್ರೆ ಅದಕ್ಕೇನಿರಲ್ಲ, ಕಾಳು ಗೊರುಸು ಇರಲ್ಲ. ನೋಡಿದ್ರ ರೌಂಡಾಗಿ ಚಪ್ಪೆಯಾಗಿರುತ್ತೆ. ನೋಡಿಲ್ವಾ? ಊಂಟಕ ಪಾವ ನೈದೇಕ್ಯಾ? ಅಯ್ಯೋ ಅಮ್ಮ, ಈ ರಂಜಾನ್ ಟೈಮಲ್ಲ ಶಿವಾಜಿನಗರ್ ಕರ್ಕೊಂಡು ಹೋಗಿ ಸ್ವಲ್ಪ, ಅಲ್ಲೆಲ್ಲ ಇರುತ್ತೆ. ವಾಕ್ಯ ಏನ್ ಹೇಳುತ್ತೆ? ಒಂಟೆ ಮೆಲುಕು ಹಾಕುವುದಂತದ್ದಾಗಿದ್ರೂ ಅದು ಕಾಲು ಗೊರುಸು ಇಲ್ಲಿದ್ದಿರೋರ ಪಕ್ಷಕ್ಕೆ ಅದನ್ನ ಏನ್ ಮಾಡಬಾರ್ದು, ತಿನ್ಬಾರ್ದು. ಹಲ್ಲೆಲೂಯಾ. ಆಮೇಲೆ ಓದಿ, ಕರೆಕ್ಟಾಗಿ ಓದಿ. ಬೆಟ್ಟದ ಮೊಲವು ಮೆಲುಕು ಹಾಕುವಂಥದ್ದು, ಆದರೂ ಸೀಲು ಗೊರುಸು ಇಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಮೊಲವು ಮೆಲುಕು ಹಾಕುವಂಥದ್ದು, ಆದರೂ ಸೀಲು ಗೊರುಸು ಇಲ್ಲವಾದ ಕಾರಣ ಅದು ನಿಮಗೆ ಅಶುದ್ಧ. ಹಂದಿಯ ಗೊರುಸು ಸೀಲಿಯೇ ಇದೆ, ಆದರೂ ಮೆಲುಕು ಹಾಕುವುದಿಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಹಂದಿ ಕಾಲು ಬಂದು ಗೊರುಸಿದೆ, ಆದ್ರೆ ಅದು ಮೆಲುಕು ಹಾಕಲ್ಲ, ಆದ್ದರಿಂದ ಅದೇನಾಗಿರುತ್ತೆ, ಅಶುದ್ಧವರಾಗಿರುತ್ತೆ. ಇವತ್ತು ಕ್ರಿಶ್ಚಿಯನ್ಸ್ ಅಲ್ಲಿ ಎಷ್ಟೋ ಜನ ಇವತ್ತು ಕೂಡ ತಿಂತಾ ಇದ್ದಾರೆ. ರಕ್ಷಣೆ ಹೊಂದಿ ಬಿಂದೆ ಕ್ಯಾಸ್ಟ್ ಆಗಿ ಸೇವೆ ಮಾಡೋರು ಎಷ್ಟೋ ಜನ ಇದನ್ನ ತಿಂತಾ ಇದ್ದಾರೆ. ಹಲ್ಲೆಲೂಯಾ. ನಮ್ದು ಪ್ರೈವೇಟ್ ಫುಡ್ಡೇ ಇದೇ ಇದ್ದಿದ್ದು ಮೊದಲು. ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಕೋಳಿ ದನ ಅಷ್ಟು ತಿಂತಾ ಇದ್ದಿಲ್ಲ. ಮಟ್ಕರಿ ಎಲ್ಲ ಅವಳು ಸೌಡು ಮಠ ಇದು ನಮಗೆ ಪ್ರೈವೇಟ್ ಆಗಿದ್ದು. ಆವಾಗ ಯಾವಾಗ ರಕ್ಷಣೆ ಹೊಂದಿದ್ರು ಆವತ್ತಿಂದ ಇವತ್ತವರೆಗೂ ಇದು ತಿಂದೇ ಇಲ್ಲ ನಾವು. ಈ ಆಸೆನೂ ಹೋಗ್ಬಿಡ್ತು. ಅದ್ರ ವಾಕ್ಯ ಏನ್ ಹೇಳ್ತಾ ಐತೆ? ಹಂದಿ ಗೊರುಸಿದ್ರೇನು ಅದು ಮೆಲುಕು ಹಾಕ್ದಿರ ಇರುವುದರಿಂದ ಅದು ಅಶುದ್ಧವಾಗಿದೆ. ಹಲ್ಲೆಲೂಯಾ. ಮತ್ತೆ ಎಷ್ಟು ಮನೆಯಲ್ಲಿ ಓಡ್ತಾ ಐತೆ ಇದು, ಓಡದಿಲ್ಲಮ್ಮ. ಸೋದರ ಯೇಸು ಅಶುದ್ಧ, ದೇವರಿಗೆ ಇಷ್ಟವಾಗ್ದಿರ ಪದಾರ್ಥ. ಆದ್ರೆ ಇವಾಗ ಫಾರಿನಲ್ಲೆಲ್ಲ ರಕ್ಷಣೆ ಹೊಂದಿದ್ದಾರೆ. ಫಾರಿನಲ್ಲಿ ಎಲ್ಲ ಬೇಜಾರು 75% ಫಾರಿನ್ ಅವ್ರು ಕ್ರಿಶ್ಚಿಯನ್ಸ್ ಅವರು. ಇಂಡಿಯಾದಲ್ಲಿ 25% ಇರೋದು. ಇಡೀ ವರ್ಲ್ಡ್ ಅಲ್ಲೇ ತಗೊಂಡ್ರೆ 75% ಕ್ರಿಶ್ಚಿಯನ್ಸೇ ಇದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಮಾತ್ರ 25% ಇದ್ದಾರೆ. ಈ 75% ಅಲ್ಲಿ 50% ಪ್ರೈವೇಟ್ ಫುಡ್ ಅದೇ ಅವ್ರಿಗೆ. ಇವಾಗ ಏನ್ ಮಾಡೋಣ? ಸರಿ, ಅವ್ರವ್ರ ಇಷ್ಟ, ಅದು ನಮ್ಗೆ ಬೇಕಾಗಿಲ್ಲ. ನಮಗೆ ಅಶುದ್ಧ ಅಂದ್ರೆ ಅದು ಅಶುದ್ಧ, ಅವ್ರಿಗೆ ಅದು ಶುದ್ಧ ಅಂದ್ರೆ ಅವ್ರು ಅದನ್ನ ಇಟ್ಕೊಂಡ್ಲಿ, ಏನಾದ್ರು ಮಾಡ್ಕೊಂಡ್ಲಿ. ಹಲ್ಲೆಲೂಯಾ. ಅದಕ್ಕಂತ ಅವ್ರು ತಿಂದ್ರು ಅಂತ ಪರಲೋಕಕ್ಕೆ ಬರಲ್ಲ ಅಂತಲ್ಲ, ಏನಿಲ್ಲ, ಖಂಡಿತವಾಗಿ ಬರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಹೇಳ್ತಾರೆ, ಒಬ್ಬನು ಈ ಪದಾರ್ಥ ನನಗೆ ಇಷ್ಟ ಇಲ್ಲ ಅಂದ್ರೆ ಅವನ್ನ ಬಲವಂತ ಮಾಡಬೇಡ, ಬಿಟ್ಟುಬಿಡು. ஒருத்தன் இதை சாப்பிட்றான், இன்னொருத்தன் கூட இருக்கிறான். சாப்பிடுன்ட்டு நீ போர்ஸ் பண்ற, அவன் எனக்கு பிடிக்காதுன்னா விட்டுரு, போர்ஸ் பண்ணாத. உனக்கு இஷ்டம் தான் நீ சாப்பிட்டுக்கோ. இன்னொன்னு, உனக்கு அது சாப்பிடலாமா வாண்டாவான்னு சந்தேகம் வந்துட்டா, நீ சந்தேகப்பட்டு சாப்பிட்டா நீ சபிக்கப்பட்டு இருக்கிற, சாபம் உள்ளவனா மாறுற. ஒண்ணு உன் மனசு நான் சாப்பிடுறேன், என்னன்னா நான் சாப்பிடுறேன்ட்டு தைரியத்தின் ஒரே மனசா நீ சில விஷயங்களை சாப்பிட்டேன்னா ஒன்னும் இல்லை. சந்தேகப்பட்டு சாப்பிட்டா அது சபிக்கப்பட்டிருக்கிறான்னு பைபிள் சொல்லுது. ஆனா உண்டாக்கப்பட்டவர்களே சோத்திரம் பண்ணி சாப்பிடுறதுல எந்த அசுத்தமும் இல்லை. ஆண்டவர் ஆதாம் காலத்துல ஆதாமுக்கு சொன்னார், எல்லாமே நீ சாப்பிடுன்னு சொல்லிட்டாரு. தோட்டத்துல எல்லாமே நீ துண்ணுன்ட்டார்.
அவன் என்ன சாப்பிட்டு இருப்பான்? அப்போ வெஜ்ஜா நான்வெஜ்ஜா? அவன் வெஜ்ஜு, வெஜிடேரியன். அவன் காய் தான் துண்ணா, அவன் கறி கிரியெல்லாம் இல்லை. நோவா காலத்துல அந்த மலை வந்து பூமியில இருக்கிற மனித ஜாதி அழிஞ்சி போன பிறகு உள்ளேருந்து வெளியே வராங்க, ரிலீஸ் ஆயிட்டு. அப்போ சுதந்திரித்து கொள்ளுகிறாங்க. அப்போ ஆண்டவர் நோவாவுக்கு சொல்றாரு, இப்போ வெயில் அதிகமா, பவர் அதிகமா ஆயிடுச்சு. அதுக்கு முன்னாடி வெயில் கம்மியா இருந்துச்சு. இந்த பூமி காயறதுக்கோசரம் வெப்பம் அதிகமா படுத்திட்டார் ஆண்டவர். இப்போ அந்த சூடுக்காக மனுஷனுக்கு கொஞ்சம் என்ன வேணும்? எனர்ஜி வேணும் பாடிக்கு. அதனால நீ என்ன பண்ணு, கொஞ்சம் மட்டன் சிக்கன் எல்லாம் அச்சு சாப்பிடுட்டார் ஆண்டவர். சாப்பிடு, கறி கிரியெல்லாம் சாப்பிடுன்னு சொன்ன உடனே நோவா காலத்துல இருந்து வந்த ஜனங்க இன்னைக்கு மட்டும் அந்த சைனால எல்லாம் பாருங்க, கக்கலாத்தி வந்து அவங்களுக்கு சீக்கு, தேல் கபாப் இருக்குது, பல்லி கபாப் இருக்குது. நான் ஒன்று முந்தானே பார்த்தேன், இந்த பன்னிது இந்த வாய் மூக்கு ஒண்டி கட் பண்ணிட்டுக்கிறாங்க. இவ்வளோ போண்டா மாதிரி லைனா நான் பார்த்தேன். டிவி 9காரங்க போறாங்க, சேனல்காரங்க போறாங்க. நாய்க்கறியானா அங்க ரொம்ப ஃபேமஸா, ஆட்டுக்கறி மாதிரி. அது இது நான் மான் கறி மாதிரி. அந்த ஊர்ல பல விதமான பூச்சியும் புழுவும் அந்த தேசத்துல என்ன ஓடி இருக்குது. ஒரு என்னது என்னப்பா சொல்லுவாங்க, என்ன சொல்லுவாங்க அதுக்கெல்லாம், என்னப்பா சொல்லுவாங்க, அது அந்த மாதிரி பண்ணிட்டுக்கிறாங்க அந்த நாட்டுல. பாம்பு, தேலு எல்லாமே. ஆண்டவர் அன்னைக்கு சொன்னாரு எல்லாமே சாப்பிடனாரு. மனுஷன் எல்லாத்தையும் சாப்பிட்டோம் தான். மறுபடியும் ஆண்டவர் என்ன சொல்லிட்டாரு, இங்க என்ன சொல்லிட்டாரு, சாப்பிடாதீங்கன்னு சொல்லிட்டாரு. அதை நல்லா தெரிஞ்சுக்கணும். என்ன பண்ணான், சாப்பிடாம இருக்கிறான். அதை பார்த்து கூட தெரிஞ்சு கூட அவன் என்ன பண்ணிருக்கிறான், அவன். இப்போ ஆண்டவர் கோபம் வருமா வராதா? அதனால தான் என்ன பண்றாரு தெரியுமா ஆண்டவர், அந்த தேசத்துல எல்லாம் சுனாமி, கொரோனா வைரஸ், யுத்தங்களை, பாம்பு போடுறது. ஆண்டவருக்கு அருவருப்பா ஏற்றி செய்யறவனுக்கு அந்த தண்டனை தான் நடந்துருக்குது அந்த நாட்டுல எல்லாம். கொரோனாலாம் எங்கத்துல இருந்து வந்துச்சு? அந்த தேசத்துல இருந்து தானே வந்துச்சு. அல்லேலூயா. அதனால ஆண்டவர் ஜனங்களை அந்த சொன்ன உடனே இஷ்டத்துக்கு சாப்பிட ஆரம்பிச்சிட்டாங்க. அதுக்கு தான் ஆண்டவர் இங்க ஸ்டாப் பண்றாரு. போதும், நீங்க இத்தனை நாள் சாப்பிட்டது போதும், இதுக்கு மேலே நீங்க எதை சாப்பிடணும் எதை சாப்பிடக்கூடாது நான் சொல்றேன் உங்களுக்கு. அவர் சொல்றாரு, இப்படியாப்பட்டது சாப்பிடு, இப்படியாப்பட்டது ಸಾಪಿಡಾದೆ. ಅಂತೆಯೂ ಗೊರಸು ಸೀಳಿದೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಬಾರದು, ಇವುಗಳ ಹೆಣವನ್ನು ಮುಟ್ಟಬಾರದು, ಇವುಗಳನ್ನು ಅಶುದ್ಧವೆಂದು ಎಣಿಸಬೇಕು. ಹಿಂಗೆ 9, ಜಲ ಜಂತುಗಳಲ್ಲಿ ನೀವು ತಿನ್ನಬಹುದಾದವುಗಳು ಯಾವುದೆಂದರೆ, இப்போ கடல்ல இருக்கிறத கோட் பண்றாரு பாருங்க. ஆண்டவரே படிச்சாரு, கடலை ஆண்டவரை தான் உருவாக்குனாரு. அந்த கடல்ல மீன்களையும் அந்த ஜீவிகளையும் தேவன் தான் படைச்சாரு. இப்போ அதுல கூட சில சிஸ்டம் சொல்றாரு, எதை சாப்பிடணும் எதை சாப்பிடக்கூடாது. ನದಿಯಲ್ಲಾಗಲಿ ಬೇರೆ ಜಲರಾಶಿಯಲ್ಲಾಗಲಿ ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆ ಇದ್ದು ಮೈಯೆಲ್ಲ ಪರಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಸಮುದ್ರದಲ್ಲಿದ್ದರೂ ನದಿಯಲ್ಲಿದ್ದರೂ ಜಲಚರಗಳಾದ ಸಕಲ ವಿಧವಾದ ಜೀವ ಜಂತುಗಳಲ್ಲಿ ಯಾವ ಜಾತಿಗೆ ರೆಕ್ಕೆಯು ಪರೆಪರೆಯಾದ ಮೈಯು ಇರುವುದಿಲ್ಲವೋ ಅದು ನಿಮಗೆ ನಿಷಿದ್ಧವಾದದ್ದು. புரியுதா? இந்த மத்தி மீன் பார்த்துருக்கிறீங்களா, ஜிலேபி மீன் பார்த்துக்கிறீங்களா? இப்படி அடிச்சா என்ன வரும் மேலே, பருன்னு ரொண்டா. அந்த மாதிரி மீனை தான் சாப்பிடணும். நெய்ஸா வளான்னு வருது பாருங்க, அப்பா எத்தனை வராரு பெருசு. அந்த மீனெல்லாம் சாப்பிடக்கூடாது பைபிள் பிரகாரம்.
அதெல்லாம் ஆண்டவருக்கு அருவருப்பானது. அல்லேலூயா. இன்னைக்கு அதெல்லாம் வளர்த்துனாங்க, கவர்மெண்டே பேன் பண்ணிச்சு. காயிலா வருது, அது காயிலா வருதுன்ட்டு கவர்மெண்டே பேன் பண்ணிச்சு அது, அந்த மீனெல்லாம். ஆனாலும் இப்போ அங்கங்கே ஏரியில் இருக்குது. நானும் ஒரு டைமில் பிடிச்சின்னு வந்துக்கிறேன், சாப்பிட்டு இருக்கிறேன். இப்போ கூட அப்பப்போ எப்போ நான் சாப்பிட்டுறேன். ஆனால் அது சாப்பிடக்கூடாது. ஆண்டவர் சொன்ன வார்த்தையின் பிரகாரத்தில் இந்த மத்தி மீன் இது பாருங்க, அது ஓகே. இந்த பாடி மேலே இந்த பரப்பரையாக வருது பாருங்க, சொன்னா செதல்வாங்க, அந்த மாதிரி மீன்களை மாத்திரம்தான் நம்ம சாப்பிடணும்ட்டு ஆண்டவர் அன்னைக்கே சொல்லிட்டார். ಅಥವಾ ಸಂಪೂರ್ಣವಾಗಿ ನಿಷಿದ್ಧವಾಗಿರುವುದರಿಂದ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ಅವುಗಳ ಹೆಣಗಳು ನಿಮಗೆ ಹೇಯಾಗಿರಬೇಕು. ಜಲಜಂತುಗಳು ಯಾವುದಕ್ಕೆ ರೆಕ್ಕೆಗಳು ಪರೆಯಾದ ಮೈ ಇಲ್ಲವೋ ಅವು ನಿಮಗೆ ಏಹೆಯಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಂಗೆ ಇಲ್ಲಿ ಇನ್ನ ನಾವು ನೋಡಬಹುದಾದರೆ ಪಕ್ಷಿಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಇದೆಲ್ಲ ದೇವರೇ ಸೃಷ್ಟಿ ಮಾಡಿದ್ದು. ಇದರಲ್ಲಿ ಯಾವುದು ತಿಂದ್ರೆ ಒಳ್ಳೇದು, ಮನುಷ್ಯನಿಗೆ ಅದು ಪ್ರೋಟೀನ್ ಕೊಡುತ್ತೆ, ಶಕ್ತಿ ಕೊಡುತ್ತೆ, ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಲ್ಲೆಲೂಯಾ. ಅದನ್ನ ಮಾತ್ರ ದೇವರು ಏನ್ ಮಾಡಿದ್ರು, ಕೋಡ್ ಮಾಡಿ ಹೇಳ್ಕೊಂಡು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನು ಬೇಜಾನಿದೆ. ಇಲ್ಲೇ ಬರೋಣ. ಧರ್ಮೋಪದೇಶ ಕಾಂಡ 14 ಓದಿ. ತಿನ್ನಕೂಡುವವುಗಳು ಯಾವುದೆಂದರೆ ಗರುಡ. ಚೆನ್ನಾಗಿ ಗಮನಿಸಿ, ಗರುಡ, ಬೆಟ್ಟದ ಹದ್ದು, ಓದ್ಕೊಂಡು ಹೋಗಿ. ಗೂಬೆ ಅಲ್ಲಿ ಹೇಳಿದೆ, ಗೂಬೆ ತಿನ್ಬಾರ್ದು. ಗೂಬೆ ಹಂಗೂ ಇದ್ದ. ನಾನು ಬರೀ ದಿನ ಗೂಬೆ ಗೂಬೆ ತಾಯಿ, ಹಿಂಗೂ ಒಂದು ಗೂಬೆ ಇದೆ ಅಂತ ಗೊತ್ತಿಲ್ಲ. ಏನ್ ಗೂಬೆ? ಗೂಬೆ. ಗೂಬೆ ಕರೆಕ್ಟುನಾ? ಎಲ್ಲಿದೆ? ಎಡೆ ಅಕ್ಕಿ ಇದೆಲ್ಲ ನೋಡಿ. ಸರಿ, ಇವಾಗ 19 ಓದಿ. ರೆಕ್ಕೆ ಉಳ್ಳ ಕ್ರಿಮಿ ಕೀಟಗಳೆಲ್ಲವೂ ನಿಮಗೆ ಅಶುದ್ಧ. ನೋಡಿ, ಆ ಕ್ರಿಮಿ ಕೀಟ ಆ ಚೈನಾ ದೇಶದಲ್ಲಿ ಅಲ್ಲೆಲ್ಲ ಏನಿದೆ, ಕ್ರಿಮಿ ಕೀಟನೇ ತಿಂತಾ ಇದ್ದಾರೆ. ಅದೆಲ್ಲ ಅಶುದ್ಧವಾದದ್ದು. ಅವರೆಲ್ಲ ಅದರಲ್ಲಿ ದೇವ್ರನ್ನ ಸ್ವೀಕರಿಸಿಕೊಳ್ಳದಿರೋ, ಇನ್ನ ಈ ಸತ್ಯವನ್ನು ತಿಳಿದುಕೊಳ್ಳದಿರೋ ಇರೋಂಥ ಜನ. ಹಲ್ಲೆಲೂಯಾ. ಸಕಲ ವಿಧವಾದ ಕ್ರಿಮಿ ಕೀಟಗಳು ನಿಮಗೆ ಅಶುದ್ಧ. ಅವುಗಳನ್ನು ತಿನ್ನಕೂಡದು. ಶುದ್ಧ ಜಾತಿ ಉಳ್ಳವುಗಳನ್ನು ಮಾತ್ರ ತಿನ್ನಬಹುದು. ಸತ್ತು ಬಿದ್ದಿದ್ದನ್ನು ನೀವು ತಿನ್ನಕೂಡದು. ಇವತ್ತು ಕೋಳಿ ಅಂಗಡಿಯಲ್ಲಿ ಚಿಕನ್ ಇಸ್ಕೊಳ್ತೀರಾ, 5 kg 6 kg ಚಿಕನ್ನು ನಾವು ನೋಡಿ ತಗೊಳ್ಬೇಕು. ಅವನೇನ್ ಮಾಡ್ತಾನೆ, ಸತ್ತೋಗಿರೋದೆಲ್ಲ ಏನ್ ಮಾಡ್ತಾನೆ, ಕ್ಲೀನ್ ಮಾಡಿ ತೊಗೊಂಡಾಕ್ಬಿಟ್ಟಿರ್ತಾನೆ, ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಕೆಲವರು ಲೈವ್ ಬಂದು ತಗೊಳ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ಅವಸರಕ್ಕೆ ಏನ್ ಮಾಡ್ತೀವಿ, ಅರ್ಜೆಂಟ್ಗೆ ಕತ್ತರಿ ಸಿಕ್ಕಿದ್ದ ಕಟ್ ಮಾಡಿ ಕೊಡುವಂತೀವಿ. ಅದರಲ್ಲಿ ಸತ್ತೋಗಿರೋದು ಕೂಡ ಮಿಕ್ಸ್ ಆಗಿದೆ ನೋಡಿ. ಅಲ್ಲಿ ಸತ್ತೋಗಿರೋ ಯಾವ ಪಕ್ಷಿಗಳನ್ನು ತಿನ್ನಕೂಡದು. ನಿಮ್ಮ ಊರಲ್ಲಿರುವ ಎಲ್ಲಿ ಬಂದಿದೆ, ನಿಮ್ಮ ಊರಲ್ಲಿರುವ ಪರದೇಶಿಯರಿಗೆ
ಅದನ್ನು ತಿನ್ನುವುದಕ್ಕೆ ಕೊಡಬಹುದು, ಅನ್ಯರಿಗೆ ಮಾರಬಹುದು. ನೋಡ್ದ, ಆವತ್ತಿನ ದಿನದಲ್ಲಿ ನಾವೆಲ್ಲ ಬಂದು ವೇಸ್ಟು ದೇವ್ರ ಮುಂದೆ, ಆ ಜನರ ಮುಂದೆನೂ ನಾವು ವೇಸ್ಟ್ ಆಗಿದ್ರಿ. ಅಲ್ಲೆಲ್ಲೂಯ್ಯ. ನೋಡಿ, ಅನ್ಯರಂದ್ರೆ ಯಾರು? ಪರದೇಶಿಗಳಂದ್ರೆ ಯಾರು? ಇಸ್ರೇಲ್ ಜನರನ್ನು ಬಿಟ್ಟು ಎಲ್ಲರೂ ಅನ್ಯರಾಗೇ ಇದ್ರಿ, ಎಲ್ಲರೂ ಪರದೇಶಿಗಳಾಗೇ ಇದ್ರಿ. ಅಲ್ಲೆಲ್ಲೂಯ್ಯ. ಆ ಜನರನ್ನು ಅಷ್ಟೊಂದು ಪ್ರೀತಿ ಮಾಡಿ ದೇವರು ಅಷ್ಟೊಂದು ಪ್ರೊಟೆಕ್ಟ್ ಮಾಡಿ ಆ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರುವಾಗ ಒಂದೊಂದಾಗಿ ಆಜ್ಞೆಗಳು ಕೊಡ್ತಾ ಬರ್ತಾರೆ. ಎಷ್ಟು ವರ್ಷ? 40 ವರ್ಷ. ಅಲ್ಲೆಲ್ಲೂಯ್ಯ. ಅವರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಹೋಗ್ಬೇಕಂದ್ರೆ 4 ದಿನದಲ್ಲಿ ಹೋಗಿ ಸೇರ್ಬಿಡ್ಬೋದು. ಆದ್ರೆ ದೇವರ ಮಹಿಮೆ ಇವ್ರು ಕಳ್ಕೊಳ್ತಾರೆ. ದೇವರು ಯಾರಂತ ಇವ್ರು ಗೊತ್ತಾಗಲ್ಲ ಅಂತ ದೇವ್ರು ಏನ್ ಮಾಡಿದ್ರು, 40 ವರ್ಷ ಬೇರೆ ದಾರಿಯಲ್ಲಿ ನಡ್ಸ್ಕೊಂಡ್ ಬಂದ್ರು ಆ ದೇಶಕ್ಕೆ. ಹಿಂಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಆ ದೇಶ ಹಿಂಗೆ ಸುತ್ತಾಡಿಸ್ಕೊಂಡು ಬರುವಾಗ 40 ವರ್ಷ ಅವನು ಹುಟ್ಟದ, ಅವನು ಸತ್ತ, ಅವನು ಬೆಳೆದ, ಅವನು ಹುಟ್ಟ, ಅವನು ಸತ್ತ, ಹೀಗೆ ಬಂತು ಜನರೇಷನ್. ಆ ಇಡೀ ಜನರೇಷನ್ಗೆ ಇಡೀ ಆ 40 ವರ್ಷದಲ್ಲಿ ಕೊಟ್ಕೊಂಡ್ ಬಂದಂತ ಆಜ್ಞೆಗಳಿದು. ಅಲ್ಲೆಲ್ಲೂಯ್ಯ. ಹೀಗಿರ್ರಿ, ಹೀಗ್ ಮಾಡ್ಬೇಡ್ರಿ, ಹೀಗ್ ಮಾಡ್ರಿ. ನೋಡಿ, ಅದರಲ್ಲಿ ನಾವೆಲ್ಲ ಅನ್ಯರು ಪರದೇಶಿಗಳಾಗಿದ್ರಿ. ಆದ್ರೇನು ಈ 40 ವರ್ಷ ಇವ್ರಿಗೆ ಇಷ್ಟೊಂದು ಬೋಧನೆಯನ್ನು ಕೊಟ್ಟು ಕೂಡ ಆ ಬೋಧನೆಯಲ್ಲಿ ಇವರು ನಿಲ್ದಿರೋ ಕಾರಣಕ್ಕಾಗಿ ನೀನು ನಾನು ಯೇಸುನ ನೋಡಿಲ್ಲ, ದೇವ್ರನ್ನ ನೋಡಿಲ್ಲ. ಆದ್ರೆ ಆ ವಾಕ್ಯವನ್ನು ನಂಬಿ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲಿ ಫಾಲೋ ಮಾಡಿಕೊಂಡು ಹೋಗುವುದರಿಂದ ಅವರು ಕೊಡಲ್ಪಟ್ಟಂತ ಎಲ್ಲ ಆಶೀರ್ವಾದ ನಿನಗೆ ನನಗೆ ದೇವರು ಕೊಟ್ಟಿದ್ದಾರೆ. ಆಮೇಲೆ ನನ್ನನ್ನು ದೇವರು ನೋಡಿ ಏನ್ ಹೇಳ್ತಾರೆ ಗೊತ್ತಾ? ನಾನು ಮನವಾಳನಿ, ನೀ ಮನವಾಟಿ. ಅಂದ್ರೆ ನಾನು ನಿನಗೆ ಯಜಮಾನ, ನೀನ್ ನನಗೆ ಎಂಗೇಜ್ಮೆಂಟ್ ಆಗಿರುವ, ನಿಶ್ಚಿತಾರ್ಥ ಆಗಿರುವ ಮೊದಲ ಗೀತಿ. ಆದ್ರೆ ಆ ಜನ ಏನಾಗಿರ್ತಾರೆ ಗೊತ್ತಾ? ಅಲ್ಲೆಲ್ಲೂಯ್ಯ. ಅವ್ರನ್ನ ದೇವರು ಕೈ ಬಿಟ್ಟಿಲ್ಲ. ಇಸ್ರೇಲ್ ಜನರಿಗೂ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ. ಅದಕ್ಕಿಂತ ಒಂದು ಪಟ್ಟು ನಿನ್ನನ್ನು ಅನ್ಯರು ಅಂತ ಹೇಳ್ದಲ್ಲ ವಾಕ್ಯ ಇಲ್ಲಿ. ಆ ಅನ್ಯ ಜನಕ್ಕೆ ಕೊಡು, ಸತ್ತೋಗಿರೋ ತಿನ್ಲಿ ಅಂತ ದೇವರು ಹೇಳಿದ್ರಲ್ಲ. ಆ ಅನ್ಯ ಜನರಾಗಿದ್ದಂತ ನಿನ್ನನ್ನು ನನ್ನನ್ನು ದೇವ್ರು ಏನ್ ಹೇಳ್ತಾರೆ ಗೊತ್ತಾ? ನಾನು ಮೊದಲಿಂಗನು, ನೀವು ಮೊದಲ ಗೀತಿ. ಅಂದ್ರೆ ನಾನ್ ಮನವಾಟಿ, ನಾನ್ ಮನವಾಳ, ನೀಗನ್ ಮನವಾಟಿ. ತಮಿಳಲ್ಲಿ ಒಬ್ಬ ಗಂಡಸಿಗೆ ಒಂದು ಹೆಂಗಸನ್ನ ಎಂಗೇಜ್ಮೆಂಟ್ ಮಾಡಿ ಬಿಟ್ಟಿರ್ತಾರೆ. ಆ ಎಂಗೇಜ್ಮೆಂಟ್ ಮಾಡಿರುವ ಹೆಂಗಸು ಏನ್ ಹೇಳ್ತಾರೆ? ಮನವಾಟಿ. ಆ ಎಂಗೇಜ್ಮೆಂಟ್ ಆದ ಗಂಡನ್ನ ಏನ್ ಹೇಳ್ತಾರೆ? ಮನವಾಳನು. ಅಲ್ಲೆಲ್ಲೂಯ್ಯ. ಅದೇ ಪ್ರಕಾರ ದೇವರು ನಿನ್ನನ್ನು ನನ್ನನ್ನು ಆತನು ಮೊದಲಿಂಗನು ನಿನ್ನನ್ನು ನನ್ನನ್ನು ಮೊದಲ ಗೀತಿಯಾಗಿ, ಸಭೆಯನ್ನು ಮೊದಲ ಗೀತಿಯಾಗಿ ದೇವರು ತಿಳಿದುಕೊಂಡಿದ್ದಾರೆ. ಚೆನ್ನಾಗಿ ಗಮನಿಸ್ಕೊಳ್ಳಿ. ವಾಗ್ದಾನ, ಆಶೀರ್ವಾದ, ತಿಳಿದುಕೊಂಡದ್ದು, ಆರಿಸಿಕೊಂಡದ್ದು, ಕರೆಯಲ್ಪಟ್ಟದೆಲ್ಲ ಇಸ್ರೇಲ್ ಜನರೇ. ನಾವು ಒಂದು ಸೈಡಲ್ಲಿ ಅನ್ಯ ಜನರಾಗಿ ಪರದೇಶಿಗಳಾಗಿದ್ರಿ. ವಾಕ್ಯದ ಪ್ರಕಾರ ಅಲ್ಲಿ ಏನ್ ಹೇಳಿತು? ಅಲ್ಲಿ ಏನ್ ಹೇಳಿತು? ಪರದೇಶಿ ಅವರಿಗೆ ಅದನ್ನು ತಿನ್ನುವುದಕ್ಕೆ ಕೊಡಬಹುದು. ಹಂಗಂದ್ರೆ ಎಷ್ಟು ಕೇವಲ. ಸತ್ತೋಗಿರೋದು ಅವ್ರು ತಿನ್ನಬಾರ್ದು, ಕೋಳಿ ಆಗ್ಲಿ ಕುರಿ ಆಗ್ಲಿ ಯಾವ್ದು ಮಾಂಸ. ಆದ್ರೆ ಅನ್ಯರು ತಿನ್ಬೋದು ಅಂತ ದೇವರು ಹೇಳಿದ್ರಲ್ಲ, ಪರದೇಶಿಗಳು ತಿನ್ಬೋದು. ಎಷ್ಟು ಕೇವಲವಾದವರು ನಾವು ಆಗಿನ ಕಾಲದಲ್ಲಿ ದೇವ್ರ ಮುಂದೆ. ಅವರು ಎಷ್ಟು ಹತ್ತಿರ ಆದವರು ಅಲ್ವಾ? ನಾವು ದೂರವಾದವರು, ಅವರು ಇಸ್ರೇಲ್ ಜನರು ಹತ್ತಿರವಾದವರು. ಆದ್ರೆ ಯಾವಾಗ ಯೇಸುವನ್ನು ಅವರು ನಂಬಿಲ್ವೋ ಆವಾಗ ಅವ್ರನ್ನ ದೂರ ಮಾಡಿ ನಮ್ಮನ್ನ ದೇವರ ಹತ್ರ ಸೇರಿಸ್ಕೊಂಡ್ರು. ಕರಗಳ ತಟ್ಟಿ ದೇವರ ನಾಮ ಮಹಿಮೆ ಪಡಿಸಿ. ಹೇಗೆ ಅಂದ್ರೆ ಆತನು ಮೊದಲಿಂಗನು ಆದ ಮೇಲೆ ನಾವು ಮೊದಲ ಗೀತಿ ಆಗ್ತವೆ. ಅವಾಗ ಗಂಡ ಎಲ್ಲಿರ್ತಾನ, ಹೆಂಡತಿ ಎಲ್ಲಿರ್ಬೇಕು? ಗಂಡ ಎಲ್ಲಿರ್ತಾನೋ ಹೆಂಡತಿ ಎಲ್ಲಿರ್ಬೇಕು? ಅವಾಗ ಆತನು ಮೊದಲಿಂಗನು ಆದ್ಮೇಲೆ ನಾವೆಲ್ಲಿರ್ಬೇಕು? ಮೊದಲಿಗತಿಯಾಗಿ ಆತನ ಜೊತೆಯಲ್ಲಿರ್ಬೇಕು. ನಾವು ಯಾರಾಗಿದ್ರಿ ಇಲ್ಲಿ? ಈ ವಾಕ್ಯದ ಪ್ರಕಾರ ಅನ್ಯರು, ಪರದೇಶಿಗಳು.
ಹಂಗಂದ್ರೆ ದೂರ ಇದ್ದವರು ನಾವು ವಿಶ್ವಾಸದ ಮೂಲಕ ಏನಾಗಿದ್ದೀವಿ, ಹತ್ರ ಬಂದ್ಬಿಟ್ಟಿದ್ವಿ. ಆದ್ರೆ ಹತ್ರ ಇದ್ದವ್ರು ಎಲ್ಲಿದ್ದಾರೆ ಗೊತ್ತಾ? ಇವಾಗ ತೋಳಿಗಳ್ ಅಂತ ಹೇಳಲ್ಪಡುತ್ತೆ. ತೋಳರ್ಗಳಂದ್ರ ಮದುವೆ ಆಗುವಂತ ಆ ಮದುವೆ ಗಂಡಿಗೆ ಫ್ರೆಂಡ್ಸ್ ಮನೆಯಲ್ಲೇ ಇರಕ್ಕಾಗುತ್ತಾ? ಇವಾಗ ಫ್ರೆಂಡ್ಸು, ಈ ಫ್ರೆಂಡ್ಸ್ಗಳು ಇದ್ದಾರೆ, ನೀವೆಲ್ಲ ಫ್ರೆಂಡು. ನನಗೆ ಪಾಸ್ಟ್ ಅಮ್ಮಗೆ ಮದುವೆ ಆಗ್ಬಿಡ್ತು, ಇವಾಗ ನನ್ನ ಜೊತೆನೆ ಬರ್ತೀರಾ ನೀವು ರೈಟ್ ಹೇಳ್ತಾ ಇರ್ಬೇಕು. ನನ್ನ ಜೊತೆ ಯಾರು ಇರ್ಬೇಕು? ನನ್ನ ಹೆಂಡತಿ ಮಾತ್ರ ಇರ್ಬೇಕು. ಹಲ್ಲೆಲೂಯಾ. ನೋಡಿದ್ರ, ಯೇಸು ಕ್ರಿಸ್ತರು ಬಂದು ಈ ಲೋಕಕ್ಕೆ ದೂರವಾಗಿದ್ದ ನಿನ್ನನ್ನು ನನ್ನನ್ನು ಹತ್ರ ಮಾಡಿಕೊಂಡ್ರು. ಹತ್ರವಾಗಿದ್ದಂತ ಜನ, ಇಸ್ರೇಲ್ ಜನ ಕಾಪಾಡಿ ರಕ್ಷಿಸಿ ಪೋಷಿಸಿ ದೇವದೂತರು ತಿನ್ನುವಂತ ಆಹಾರ ಕೊಟ್ಟರು ದೇವರು. ಅಯ್ಯೋ ನನಗೆ ಮಾಂಸ ಬೇಕು ಗಂಟ್ಲುವರೆಗೂ ತಿಂದು ವಾಂತಿ ಬರುವ ಹಾಗೆ ಮಾಂಸವನ್ನು ಕೊಟ್ಟರು. ಇಷ್ಟೆಲ್ಲ ತಿಂದು ನನ್ನ ಮಕ್ಕಳು ದೇವ್ರನ್ನ ಗುಣಗುಟ್ಟದೇ ಆಯ್ತು. ಅದಕ್ಕೆ ಕಣ್ಣಿದ್ರು ಕಂಡು, ಕಿವಿ ಇದ್ರು ಕೇಳಿ, ಹೃದಯ ಇದ್ರು ವರ್ಣಿಸ್ದಿರ ಇವರನ್ನು ದೂರ ತಳ್ಳಿ ನೋಡಿದಿರ ನಂಬಿದ ನಮ್ಮನ್ನು ಹತ್ರ ತಗೊಂಡ್ಬಿಟ್ರು. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಹಲ್ಲೆಲೂಯಾ. ಕೊನೆ ಕ್ಲೈಮೇಟ್ಸ್ ಅಲ್ಲಿ ಅವರು ತೋಳಿಯರುಗಳಾಗಿ ಆಚೆ ಇರ್ತಾರೆ. ನೀನು ನಾನು ದೇವರ ಪಕ್ಕದಲ್ಲಿ ಇರ್ತೀವಿ. ಹಲ್ಲೆಲೂಯಾ. ನೀವು ತಿಳ್ಕೊಬಹುದು, ಆತನು ಮೊದಲಿಂಗನು ನಾವು ಮೊದಲ ಗೀತಿ ಹೇಗೆ ಬರೀ ಲೇಡೀಸ್ ಮಾತ್ರನ, ದೇವರಿಗೆ ಆನ್ ಪೆನ್ ಅಂತ ಏನಿಲ್ಲ, ಭೇದ ಭಾವ ಇಲ್ಲ, ಇಬ್ಬರು ಒಬ್ಬರೇ. ಹಲ್ಲೆಲೂಯಾ. ದೇವರು ಹೆಣ್ಣನ್ನು ಹೇಗೆ ಸೃಷ್ಟಿ ಮಾಡಿದ್ರು, ಆ ಒಂದೇ ಪುರುಷನಿಂದ ಎಲುಬು ತೆಗೆದು ಸೃಷ್ಟಿ ಮಾಡಿ ಏನಂದ್ರು, ಇವರು ಇಬ್ಬರು ಒಂದೇ ಶರೀರ ಅಂದ್ರು. ದೇವರು ನಿನಗೆ ನನಗೇನೆ, ನೀನ್ ಹೆಂಗಸು ನಾನು ಗಂಡಸು, ಅದು ಇಲ್ಲಿ ದೇವರ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. ಗಂಡು ಹೆಣ್ಣು ಅಂತ ಭೇದ ಭಾವನೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಯೇಸು ಕ್ರಿಸ್ತನ ಕೃಪೆ ನಿನ್ನ ಮೇಲೆ ನನ್ನ ಮೇಲೆ ಆ ರೀತಿ. ಹಲ್ಲೆಲೂಯಾ. ದೂರ ಇದ್ದವರನ್ನ, ಪರದೇಶಿ ಅನ್ಯರುಗಳಾಗಿದ್ದಂತ ನಿನ್ನನ್ನು ನನ್ನನ್ನು ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರು, ಹತ್ರ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಆತನ ಪ್ರೀತಿ ಎಷ್ಟು ಅದ್ಭುತವಾದದ್ದು ನೋಡಿ. ಅಷ್ಟೇ ನಾ ವಾಕ್ಯ ಇದು ಓದಿ. ನೀವಾದರೂ ನಿಮ್ಮ ದೇವರಾದ ಯೆಹೋವನಿಗೆ ಪ್ರತಿಷ್ಠಿತರಾದವರು ಆಡು ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಕೂಡದು. ಹಲ್ಲೆಲೂಯಾ. ತುಂಬಾ ಸಿಸ್ಟಮ್ಗಳಿದಲ್ಲ ದೇವರು ಆ ಜನರಿಗೆ ಕೊಟ್ಟಂತ ತುಂಬಾ ಸಿಸ್ಟಮ್ಗಳು. ಯೇಸು ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಕಿವಿಗಳಲ್ಲಿ ದೂರಿ ನಿಮ್ಮ ಮನನೆತ್ತರಗಳ ತೆರೆಯಲಿ ಅಂತ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಅರ್ಥ ಮಾಡ್ಕೊಳ್ಳಿ, ದೇವರು ಕೊಟ್ಟಂತ ಆಜ್ಞೆಗಳು, ಪ್ರತಿಯೊಂದು ಆಜ್ಞೆಗಳಲ್ಲಿ ಒಂದು ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ಇದೆಲ್ಲ ನಾವು ಮಾಡ್ಕೊಂಡು ಬರುವಾಗ ಏನಾಗುತ್ತೆ, ನಮ್ಮ ದೇವರಾದ ಕರ್ತನು ಏನ್ ಮಾಡ್ತಾರೆ, ನಾವು ಮಾಡುವ ಎಲ್ಲಾ ಪ್ರಯತ್ನಗಳನ್ನು ದೇವರು ಆಶೀರ್ವದಿಸ್ತಾರಂತ ಯೇಸು ನಾಮದಲ್ಲಿ ಆ ವಾಗ್ದಾನದ ಪ್ರಕಾರ ನಿಮ್ಮನ್ನು ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ನಾನು ಆಶೀರ್ವದಿಸುವನಾಗಿರ್ತೇನೆ. ಸಮಯದಲ್ಲಿ